ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು 10ನೇ ತರಗತಿಯ ಮಂಡಳಿಯವರು ಬಿಡುಗಡೆಗೊಳಿಸಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ 4ರಲ್ಲಿ ಭೌತ ವಿಜ್ಞಾನ ವಿಭಾಗದಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಅಧ್ಯಾಯವಾರು ವಿಶ್ಲೇಷಣೆ ಮಾಡತಕ್ಕಂತಹ ಒಂದು ಕೆಲಸವನ್ನು ನಾವಿವತ್ತು ಮಾಡೋಣ. ಸೊ ಈ ವಿಶ್ಲೇಷಣೆಯ ಸಹಾಯದಿಂದ ಪ್ರತಿಯೊಂದು ಪಾಠದಲ್ಲಿ ಬರ್ತಕ್ಕಂತಹ ಮತ್ತು ವಾರ್ಷಿಕ ಪರೀಕ್ಷೆಗೆ ಮೋಸ್ಟ್ ಪ್ರೊಬೆಬಲ್ ಆಗಿ ಕೇಳ್ತಕ್ಕಂತಹ ಪ್ರಶ್ನೆಗಳನ್ನು, ಸಂಭವನೀಯ ಪ್ರಶ್ನೆಗಳನ್ನು ನಾವಿವತ್ತು ಅಸಂಪ್ಷನ್ ಮಾಡ್ತಕ್ಕಂತಹ ಕೆಲಸವನ್ನು ಈ ವಿಡಿಯೋದಲ್ಲಿ ನಾವು ಮಾಡೋಣ. ಇದೇ ರೀತಿಯಾಗಿ ಇನ್ನೊಂದು ವಿಡಿಯೋದಲ್ಲಿ ರಸಾಯನ ವಿಜ್ಞಾನ ವಿಭಾಗದಲ್ಲಿ ಪ್ರತಿ ಪಾಠದಲ್ಲಿ ಕೇಳಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ 4ರಲ್ಲಿ ಬಂದಿರತಕ್ಕಂತಹ ಅಧ್ಯಾಯವಾರು ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡತಕ್ಕಂತಹ ವಿಡಿಯೋವನ್ನು ಸಹ ನಾವು ಮಾಡಿದ್ದೇವೆ. ಅದನ್ನು ಸಹ ಬರುವ ದಿನಗಳಲ್ಲಿ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸೊ ಸಮಯವನ್ನು ವ್ಯರ್ಥ ಮಾಡದೆ ನಾವು ವಿಡಿಯೋವನ್ನು ಪ್ರಾರಂಭಿಸೋಣ. ಅದಕ್ಕಿಂತ ಪೂರ್ವದಲ್ಲಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ಸ್ಗಳನ್ನು ಪಡಿತಾ ಹೋಗಿ. ಸೊ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ವಿತ್ ಎಕ್ಸ್ಪ್ಲನೇಷನ್, ವಿವರಣೆಯೊಂದಿಗೆ. ಸೊ ಪ್ರಶ್ನೆ ನೋಡೋಣ. ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ಕೊಡುತ್ತದೆ ಅನ್ನುವಂಥದ್ದು. ಸೊ ವಿಭವಾಂತರ ವಿದ್ಯುತಾವೇಶ, ವಿಭವಾಂತರ ಮತ್ತು ರೋಧ, ವಿದ್ಯುತ್ ಪ್ರವಾಹ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಸಾಮರ್ಥ್ಯ. ಸೊ ಸರಿಯಾದ ಆಯ್ಕೆ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರ. ಅದೇ ರೀತಿಯಾಗಿ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸ್ತಕ್ಕಂತಹ ರಿಯೋಸ್ಟ್ಯಾಟ್ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅನ್ನುವಂಥದ್ದು. ಅದನ್ನು ಈ ರೀತಿಯಾಗಿ ನಾವು ಬಿಡಿಸಬಹುದು. ಸೊ ಮುಂದಿನ ಪ್ರಶ್ನೆ. ಗೃಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ ಅನ್ನುವಂಥದ್ದು. ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುವುದಿಲ್ಲ. ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧ ಕಡಿಮೆಯಾಗುತ್ತದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕೆ ಅನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ ಅನ್ನುವಂಥದ್ದು. ಮುಂದಿನ ಪ್ರಶ್ನೆ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ ಮತ್ತು 10 ಆಂಪಿಯರ್ ವಿದ್ಯುತ್ತನ್ನು ಸೆಳೆಯುತ್ತದೆ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯ ಏನು? ಈ ವಿದ್ಯುತ್ ಹೀಟರನ್ನು ದಿನಕ್ಕೆ 8 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಗಂಟೆಗೆ ₹5ರಂತೆ ತಗಲತಕ್ಕಂತಹ ಒಟ್ಟು ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಅನ್ನುವಂತಹ ಪ್ರಶ್ನೆ. ಸೊ ಸಮಸ್ಯೆಯನ್ನು ಈ ರೀತಿ ಬಿಡಿಸಬಹುದು. ಸಾಮರ್ಥ್ಯವನ್ನು ಕಂಡುಹಿಡಿಯಬೇಕಾದ್ರೆ ನಮ್ಮ ಕಡೆ ಇರತಕ್ಕಂಥ ಸೂತ್ರ P=V×I. ಸೊ ಇಲ್ಲಿ ವಿಭವಾಂತರವನ್ನು ನೀಡಲಾಗಿದೆ, ವಿದ್ಯುತ್ ಪ್ರವಾಹವನ್ನು ನೀಡಲಾಗಿದೆ. ಸೊ ಇದರ ಆಧಾರದ ಮೇಲೆ ಏನು ಮಾಡ್ಬೋದಪ್ಪ ಅಂತಂದರೆ ನಾವು ಸಾಮರ್ಥ್ಯವನ್ನು ಕಂಡುಹಿಡಿತೀವಿ. ವಿದ್ಯುತ್ ಸಾಮರ್ಥ್ಯವನ್ನು ಕಂಡುಹಿಡಿತೀವಿ. 2200 ವ್ಯಾಟ್. ಅದನ್ನು ಕಿಲೋವ್ಯಾಟ್ಗೆ ಕನ್ವರ್ಟ್ ಮಾಡಿದಾಗ 2.2 ಕಿಲೋವ್ಯಾಟ್ ಬರುತ್ತೆ. 1 ಕಿಲೋವ್ಯಾಟ್ ಗಂಟೆ ನೋಡ್ರಿ, ಒಂದು ಕಿಲೋವ್ಯಾಟ್ ಗಂಟೆಗೆ ₹5 ಆದರೆ 520 ಕಿಲೋವ್ಯಾಟ್ಗೆ ಎಷ್ಟು ಮೌಲ್ಯ ಅನ್ನುವಂಥದ್ದನ್ನು ಲೆಕ್ಕಾಚಾರ ಮಾಡಬೇಕಾದ್ರೆ ಮೊದಲು ನಾವು ನೀಡಿರ್ತಕ್ಕಂತಹ ಸಾಮರ್ಥ್ಯವನ್ನು ಒಂದು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಅದು ಕೆಲಸ ಮಾಡುತ್ತೆ ಮತ್ತು ಒಂದು ತಿಂಗಳಿನಲ್ಲಿ ಎಷ್ಟು ದಿನಗಳವರೆಗೆ ಅದು ಕೆಲಸ ನಿರ್ವಹಿಸುತ್ತೆ, ಇವುಗಳ ಜೊತೆ ಗುಣಿಸಿದಾಗ ನಮಗೆ 520 ಕಿಲೋವ್ಯಾಟ್ ಗಂಟೆ ದೊರೆಯುತ್ತೆ. 1 ಕಿಲೋವ್ಯಾಟ್ ಗಂಟೆಗೆ ₹5 ಅಂತೆ 520 ಕಿಲೋವ್ಯಾಟ್ಗೆ ₹2600 ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ತಿಂಗಳ ಬಿಲ್ಲನ್ನು ಲೆಕ್ಕವನ್ನು ಮಾಡಲಿಕ್ಕೆ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ 2 ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಅನ್ನುವಂಥದ್ದು. ಸೊ ತಾವಿಲ್ಲಿ ಗಮನಿಸಬಹುದು,
ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಏನು ಚಿಹ್ನೆಗಳಿವೆ ಆ ಚಿಹ್ನೆಗಳನ್ನು ಪರೀಕ್ಷೆಯಲ್ಲಿ ಜಾಸ್ತಿಯಾಗಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಇದು 1 ಅಂಕದ ಪ್ರಶ್ನೆಯಾಗಿದ್ದು 1 ಅಂಕದ ಪ್ರಶ್ನೆಯಲ್ಲಿ 2 ಚಿಹ್ನೆಗಳನ್ನು ಗುರುತಿಸಲಿಕ್ಕೆ ಹೇಳಲಾಗಿರುತ್ತೆ. ಪ್ರತಿಯೊಂದು ಚಿಹ್ನೆಗೆ ಅರ್ಧ ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಓಮ್ನ ನಿಯಮವನ್ನು ನಿರೂಪಿಸಿ. ಒಂದು ವಿದ್ಯುತ್ ಮಂಡಲದಲ್ಲಿ ಎಮಿಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಹೇಗೆ ಸಂಪರ್ಕಿಸಿರುತ್ತಾರೆ? ಈ ಉಪಕರಣಗಳನ್ನು ವಿದ್ಯುತ್ ಮಂಡಲದಲ್ಲಿ ಏಕೆ ಜೋಡಿಸಬೇಕು ಅನ್ನುವಂತಹ ಪ್ರಶ್ನೆ. ನಿಯಮವನ್ನು ನೋಡೋಣ. ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಗಳ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅಮಿಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸಬೇಕು. ಅಮಿಟರನ್ನು ವಿದ್ಯುತ್ ಪ್ರವಾಹ ಅಳತೆ ಮಾಡಲು ಬಳಸುತ್ತಾರೆ. ವೋಲ್ಟ್ ಮೀಟರನ್ನು ವಿದ್ಯುತ್ ವಿಭವಾಂತರವನ್ನು ಅಳತೆ ಮಾಡಲಿಕ್ಕೆ ಬಳಸುತ್ತಾರೆ ಅನ್ನುವಂಥದ್ದು. ಇನ್ನೊಂದು ಅಥವಾ ಪ್ರಶ್ನೆ, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಮಂಡಲದಲ್ಲಿ ಫ್ಯೂಸನ್ನು ಹೇಗೆ ಜೋಡಿಸಬೇಕು? ಮಂಡಲದಲ್ಲಿ ಫ್ಯೂಸ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನುವಂಥದ್ದು. ನಿಯಮವನ್ನು ನೋಡಿದಾಗ, ರೋಧಕದಲ್ಲಿ ಉತ್ಪತ್ತಿಯಾಗತಕ್ಕಂತಹ ಉಷ್ಣ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರುತ್ತದೆ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ H=I²RT. ಇನ್ನು ಫ್ಯೂಸ್ನ ಕಾರ್ಯವನ್ನು ನೋಡಿದಾಗ, ಫ್ಯೂಸನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುತ್ತಾರೆ. ಫ್ಯೂಸ್ ವಿದ್ಯುತ್ ಉಪಕರಣಗಳೊಂದಿಗೆ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಇರಿಸಲ್ಪಟ್ಟಿರುತ್ತದೆ. ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹವು ಪ್ರವಹಿಸಿದಾಗ ಫ್ಯೂಸ್ ತಂತಿ ತಾಪ ಹೆಚ್ಚಾಗುತ್ತದೆ. ಈ ಫ್ಯೂಸ್ ತಂತಿ ಕರಗಿಸಿ ಮಂಡಲವನ್ನು ಕಡಿತಗೊಳಿಸುತ್ತದೆ. ಇದರಿಂದ ನಾವು ಮನೆಯಲ್ಲಿ ಬಳಕೆ ಮಾಡತಕ್ಕಂತಹ ವಿದ್ಯುತ್ ಸಾಮಗ್ರಿಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಇನ್ನು ಮುಂದಿನ ಪ್ರಶ್ನೆ, ಉದ್ದ ಎಲ್ ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ ಎ ಇರುವ ವಾಹಕ ತಂತಿಯ ರೋಧ 4 ಓಮ್ ಆಗಿದೆ. ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ L/2 ಮತ್ತು ಅದರ ಅಡ್ಡ ಕೊಯ್ತ ವಿಸ್ತೀರ್ಣ 2a ಆದಾಗ ಅದರ ರೋಧವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಅಂದರೆ ಮೊದಲೇ 2 ವಾಹಕ ತಂತಿಗಳಿವೆ, ಹೌದಾ? ಒಂದನೇ ವಾಹಕದ ತಂತಿಯ ರೋಧವನ್ನು ನೀಡಲಾಗಿದೆ, ಆದರೆ ಎರಡನೇ ವಾಹಕ ತಂತಿಯ ರೋಧವನ್ನು ಕಂಡುಹಿಡಲಿಕ್ಕೆ ಹೇಳಲಾಗಿದೆ. ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಂತಂದರೆ, R1 ಅಂತಕ್ಕಂಥದ್ದು ಮೊದಲನೇ ವಾಹಕ ತಂತಿಯ ರೋಧ. ಅದರ ಉದ್ದ L ಆಗಿದೆ, ಅಡ್ಡ ಕೊಯ್ತ ಎ ಆಗಿದೆ. ಆಮೇಲೆ ರೋಧ R1 ಎಷ್ಟಿದೆ ಅಂತಂದರೆ 4 ಓಮ್ ಇದೆ, ಹೌದಾ? ಇನ್ನು R2 ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಲಾಗಿದೆ. ಅಂದರೆ ಎರಡನೇ ವಾಹಕ ತಂತಿಯ ರೋಧವನ್ನು ಕಂಡುಹಿಡಲಿಕ್ಕೆ ಹೇಳಲಾಗಿದೆ. ಎರಡನೇ ವಾಹಕ ತಂತಿಯ ಉದ್ದ L/2 ಇದೆ ಮತ್ತು ಅದರ ಅಡ್ಡ ಕೊಯ್ತ 2a ಆಗಿದೆ. ಅವೆಲ್ಲವುಗಳನ್ನು ಲೆಕ್ಕಿಸಿದಾಗ ನಮಗೆ R2ನ ಬೆಲೆ 1 ಓಮ್ ಬರುತ್ತೆ, ಹೌದಾ? ಈ ಒಂದು ಸಮಸ್ಯೆಗೆ ಸಂಬಂಧಿಸಿದಂತಹ ವಿಡಿಯೋವನ್ನು ಆಲ್ರೆಡಿ ನಮ್ಮ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿದೆ. ತಾವುಗಳು ಅದನ್ನು ವೀಕ್ಷಿಸಬಹುದು. ಮುಂದಿನ ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ R1, R2 ಮತ್ತು R3ಗಳು ಕ್ರಮವಾಗಿ 5, 10, 30 ಓಮ್ ಬೆಲೆಗಳನ್ನು ಹೊಂದಿವೆ. ಇವುಗಳನ್ನು ಸಮಾಂತರವಾಗಿ 12 ವೋಲ್ಟ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಿದಾಗ ಮಂಡಲದಲ್ಲಿನ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿ ಅನ್ನುವಂಥದ್ದು. ರೋಧಕಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ, 12 ವೋಲ್ಟ್ ವಿಭವಾಂತರ ಇದೆ. ಹಾಗಾದರೆ ವಿದ್ಯುತ್ ಪ್ರವಾಹ ಎಷ್ಟು ಬರುತ್ತೆ ಅಂತಂದರೆ 4 ಆಂಪಿಯರ್. ಒಟ್ಟು ರೋಧ 6 ಓಮ್ ಬರುತ್ತೆ. ಇದನ್ನು ಸಹ ನಮ್ಮ ಇದೇ ಚಾನಲ್ನಲ್ಲಿ ಈ ಒಂದು ಸಮಸ್ಯೆಯನ್ನು ಬಿಡಿಸಿ ಅಪ್ಲೋಡ್ ಮಾಡಲಾಗಿದೆ. ಮೂರನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳನ್ನು ನೋಡೋಣ. ವಿದ್ಯುತ್ ಪ್ರವಾಹದ SI ಏಕಮಾನ. ಆಯ್ಕೆಗಳು ಕೂಲಂ, ವೋಲ್ಟ್, ಆಂಪಿಯರ್, ವ್ಯಾಟ್. ಸರಿಯಾದ ಆಯ್ಕೆ ಆಂಪಿಯರ್. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಎನ್ನುವಂಥದ್ದು. ವಿದ್ಯುತ್ ಕೋಶ, ರಿಯೋಸ್ಟಾಟ್. ಈ ರೀತಿಯಾಗಿ ಬಿಡಿಸಬೇಕಾಗುತ್ತೆ. ಗೃಹ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಉತ್ತಮ, ಹೇಗೆ ವಿವರಿಸಿ ಎನ್ನುವಂಥದ್ದು. ಸರಣಿ ಕ್ರಮದಲ್ಲಿ ಜೋಡಿಸಿದ ಉಪಕರಣಗಳು ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹದ ಅಗತ್ಯವಿದೆ. ಯಾವುದಾದರೂ ಒಂದು ಘಟಕ ವಿಫಲವಾದರೆ ಮಂಡಲವು ಮುರಿದು ಹೋಗುತ್ತದೆ ಮತ್ತು ಉಳಿದ ಯಾವುದೇ ಘಟಕಗಳು ಕಾರ್ಯನಿರ್ವಹಿಸುವುದಿಲ್ಲ. ಆದರೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ. ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ
ಮತ್ತು ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆ ಸಹಾಯಕಾರಿಯಾಗಿದೆ ಮತ್ತು ಸಮಾಂತರ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣವನ್ನು ಪ್ರತ್ಯೇಕವಾಗಿ ಉಪಯೋಗಿಸಬಹುದು ಅನ್ನುವಂಥದ್ದು. ಇದೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಓಮ್ನ ನಿಯಮವನ್ನು ನಿರೂಪಿಸಿ. ಈಗಾಗಲೇ ಅದನ್ನು ನೋಡಿದ್ದೇವೆ. ಇನ್ನೊಂದು ಪ್ರಶ್ನೆ, ಒಂದು ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿ ಅನ್ನುವಂಥದ್ದು. ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ, ವಾಹಕದ ಅಡ್ಡಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ ಮತ್ತು ತಾಪ. ಸಿ ಪ್ರಶ್ನೆ, ಎ ವಸ್ತುವಿನ ರೋಧಶೀಲತೆ 10⁻12 ಓಮ್ ಮೀಟರ್ ಇದೆ. ಬಿ ವಸ್ತುವಿನ ರೋಧಶೀಲತೆ 2.63 × 10⁻−8 ಆಗಿದೆ. ಎರಡು ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ಅನ್ನುವಂಥ ಪ್ರಶ್ನೆ ಕೇಳಲಾಗಿದೆ. ಅವಾಹಕವಾಗಿ ಬಳಸುವಂತಹ ವಸ್ತು ಯಾವುದಂದರೆ ಎ. ಯಾಕಂತಂದರೆ ಇದರದ ರೋಧಶೀಲತೆ ಏನಿದೆ ಹೆಚ್ಚಿದೆ, 10⁻12 ಓಮ್ ಮೀಟರ್ ಇದೆ. ಸೊ ಇನ್ನು ಮಾದರಿ ಪತ್ರಿಕೆ 4 ನೋಡೋಣ. ವಿದ್ಯುತ್ ಮಂಡಲದಲ್ಲಿ ಸೇರ್ಪಡೆ ಇಲ್ಲದ ದಾಟಿದ ತಂತಿಗಳು ಮತ್ತು ರಿಯೋಸ್ಟಾಟ್ಗಳ ಚಿಹ್ನೆಗಳ ಚಿತ್ರಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಈ ರೀತಿ ನಾವು ಅವುಗಳನ್ನು ಬರೀಬೇಕಾಗುತ್ತೆ. ಇನ್ನು 2 ಮೀಟರ್ ಉದ್ದದ ಲೋಹದ ತಂತಿಯ ರೋಧ 20 ಡಿಗ್ರಿ ಸೆಲ್ಸಿಯಸ್ನಲ್ಲಿ 28 ಓಮ್ ಆಗಿದೆ. ಆ ತಂತಿಯ ವ್ಯಾಸ 0.04 mm ಆದರೆ ಈಗ ಅದೇ ತಾಪಮಾನದಲ್ಲಿ ಲೋಹದ ರೋಧಶೀಲತೆಯು ಎಷ್ಟಾಗುತ್ತದೆ ಅನ್ನುವಂಥದ್ದು. ಸೊ ಸಮಸ್ಯೆಯನ್ನು ಬಿಡಿಸ್ತಾ ಹೋದಂತೆ ಈ ರೀತಿಯ ಸಮಸ್ಯೆಯನ್ನು ಪುಸ್ತಕದಲ್ಲಿ ಒಂದನ್ನು ನೀಡಲಾಗಿದೆ. ಅಲ್ಲಿ 0.3 mm ಅನ್ನುವಂಥದ್ದು ವ್ಯಾಸವನ್ನು ನೀಡಲಾಗಿದೆ. ಇಲ್ಲಿ ಅದನ್ನು ಬದಲಾಯಿಸಿ 0.04 mm ಅನ್ನು ನೀಡಲಾಗಿದೆ. ಸೊ ಅಲ್ಲಿ 1 ಮೀಟರ್ ಉದ್ದದ ಲೋಹದ ತಂತಿ ನೀಡಲಾಗಿದೆ, ಇಲ್ಲಿ 2 ಮೀಟರ್ ಉದ್ದದ ಲೋಹದ ತಂತಿ ನೀಡಲಾಗಿದೆ. ಸೊ ಈ ಸಮಸ್ಯೆಗೆ ಪರಿಹಾರವನ್ನು ಸಹ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಮಾಡಿ ಹಾಕಲಾಗಿದೆ, ತಾವು ಗಮನಿಸಬೇಕು ಅದನ್ನು. ಇನ್ನು ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳನ್ನು ಸರಣಿಯಲ್ಲಿ ಸಂಪರ್ಕಗೊಳಿಸುವುದಕ್ಕಿಂತಲೂ ಅವುಗಳನ್ನು ಸಮಾಂತರವಾಗಿ ಸಂಪರ್ಕಗೊಳಿಸುವುದು ಉತ್ತಮ ಏಕೆ, ವಿವರಿಸಿ ಅನ್ನುವಂಥದ್ದು. ಇದ್ರ ಬಗ್ಗೆಯೂ ಸಹ ಹಿಂದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಇದೇ ಪ್ರಶ್ನೆಯನ್ನು ನೀಡಲಾಗಿತ್ತು, ಅದನ್ನು ಸಹ ನಾವು ನೋಡಿದ್ದೇವೆ. ಇನ್ನು ಜೂಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಈ ನಿಯಮದ ಆಧಾರದ ಮೇಲೆ ವಿದ್ಯುತ್ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಎಂಬುದನ್ನು ವಿವರಿಸಿ ಅನ್ನುವಂಥದ್ದು. ಸೊ ಆಲ್ರೆಡಿ ಜೂಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನೋಡಿದ್ದೀವಿ ನಾವು. ಇನ್ನು ವಿದ್ಯುತ್ ಬಲ್ಬ್ ಕಾರ್ಯನಿರ್ವಹಣೆ ಹೇಗೆ ಮಾಡುತ್ತೆ ಅನ್ನುವಂಥದ್ದನ್ನು ಅಷ್ಟೇ ನೋಡಬೇಕು. ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದುವನ್ನು ಹೊಂದಿರತಕ್ಕಂತಹ ಟಂಗ್ಸ್ಟನನ್ನು ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸಿರುತ್ತಾರೆ. ತಂತಿಯ ದೀರ್ಘಕಾಲದ ಬಾಳಿಕೆಗಾಗಿ ಬಲ್ಬ್ನಲ್ಲಿ ನೈಟ್ರೋಜನ್ ಮತ್ತು ಆರ್ಗಾನ್ನಂತಹ ಕಡಿಮೆ ಕ್ರಿಯಾಶೀಲ ಅನಿಲವನ್ನು ತುಂಬಿರುತ್ತಾರೆ. ತಂತಿಯು ಬಳಸಿಕೊಂಡ ಗರಿಷ್ಠ ಶಕ್ತಿಯು ಶಾಖದ ರೂಪದಲ್ಲಿ ಕಂಡುಬರುತ್ತದೆ, ಆದರೆ ಅದರ ಸ್ವಲ್ಪ ಭಾಗವು ಬೆಳಕಿನ ರೂಪದಲ್ಲಿ ಹೊರಹೊಮ್ಮುತ್ತದೆ ಅನ್ನುವಂಥದ್ದು. ಸೊ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಿಸಿದಂತೆ ಮಂಡಳಿಯವರು ಬಿಡುಗಡೆಗೊಳಿಸಿರತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ 4 ಈ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದ್ವಿ. ಇನ್ನು ವಿಶ್ಲೇಷಣೆ ಮಾಡುವಂತಹ ಸಮಯ. ಸೊ ಈ 4 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ವಿದ್ಯುತ್ ಶಕ್ತಿ ಪಾಠದಲ್ಲಿ ಯಾವ್ಯಾವ ಅಂಶಗಳ ಮೇಲೆ ಅವರು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತಂದರೆ, ನಿಯಮಗಳ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗಿದೆ. ಓಮ್ನ ನಿಯಮ, ಜೂಲ್ನ ಉಷ್ಣೋತ್ಪಾದನಾ ನಿಯಮ, ಇದರ ಮೇಲೆ ಜಾಸ್ತಿ ಪ್ರಶ್ನೆಯನ್ನು ಕೇಳಲಾಗಿದೆ. ಅದೇ ರೀತಿಯಾಗಿ ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂತಹ ಚಿಹ್ನೆಗಳ ಮೇಲೆ ನೋಡ್ರಿ, ಯಾವುದೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿಯೂ ಸಹ ಅದನ್ನು ಕೈ ಬಿಡಲಾಗಿಲ್ಲ. ವಿದ್ಯುತ್ ಮಂಡಲದಲ್ಲಿ ಬಳಸ್ತಕ್ಕಂತಹ ಏನು ಚಿಹ್ನೆಗಳಿವೆ, ಕೋಷ್ಟಕವನ್ನು ನೀಡಲಾಗಿದೆ ಪುಸ್ತಕದಲ್ಲಿ. ಆ ಕೋಷ್ಟಕದಲ್ಲಿರ್ತಕ್ಕಂತಹ ಚಿಹ್ನೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದರಲ್ಲಿ 2 ಚಿಹ್ನೆಗಳನ್ನು ಗ್ಯಾರಂಟಿಯಾಗಿ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೊಡ್ತಕ್ಕಂತಹ ಸಾಧ್ಯತೆ ಇದೆ. ಆದ್ದರಿಂದ ಆ ಚಿಹ್ನೆಗಳನ್ನು ಮಕ್ಕಳು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು. ಇನ್ನು ಇದರ ಜೊತೆಗೆ ಇನ್ನೊಂದು ಅಂಶವನ್ನು ತಾವು ಗಮನಿಸಿರ್ತೀರಿ. ಅದೇನಂತಂದರೆ ರೋಧ ಮತ್ತು ರೋಧಶೀಲತೆಯ ಮೇಲೆ ಪ್ರಶ್ನೆಗಳನ್ನು ಜಾಸ್ತಿಯಾಗಿ ಕೇಳಲಾಗಿದೆ. ಅದರ ಜೊತೆಗೆ ರೋಧವು ಅವಲಂಬಿಸಿರುವ ಅಂಶಗಳು ಯಾವುವು ಅನ್ನೋದ್ರ ಮೇಲೂ ಪ್ರಶ್ನೆಯನ್ನು ಕೇಳಲಾಗಿದೆ. ಇನ್ನು ಬರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಅವುಗಳನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳಬಹುದು. ಅಥವಾ ವಾಹಕದ ಉದ್ದ ಹೆಚ್ಚಿದಂತೆ ವಿದ್ಯುತ್ ಪ್ರವಾಹದಲ್ಲಿ ಏನು ಬದಲಾವಣೆ ಆಗುತ್ತೆ, ಅಡ್ಡಕೊಯ್ತ ಹೆಚ್ಚಿದಂತೆ ವಿದ್ಯುತ್ ಪ್ರವಾಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಇಂತಹ ಪ್ರಶ್ನೆಗಳನ್ನು ಕಾರಣ ಕೊಡಿ ಪ್ರಶ್ನೆಯಲ್ಲಿ ಕೇಳುವಂತಹ ಸಾಧ್ಯತೆಯಲ್ಲಿ ನಾವು ಅಲ್ಲುಗಳಿಯುವಂತಿಲ್ಲ. ಇನ್ನು ಇದರ ಜೊತೆಗೆ ಇನ್ನಷ್ಟು ಸಮಸ್ಯೆಗಳನ್ನು ಸಹ ಹೆಚ್ಚಿಗೆ ಈ ಒಂದು ಪರೀಕ್ಷೆಗಳಲ್ಲಿ ಕೇಳಲಾಗಿದೆ. ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳನ್ನು ನಾವು ಸಾಮಾನ್ಯವಾಗಿ ನೋಡಬೇಕಾಗುತ್ತೆ. ಅದರಲ್ಲಿಯೂ ಸಹ ಈ ವಿದ್ಯುತ್ ಬಿಲ್
ಮೀಟರ್ ಬಿಲ್ನ ಏನು ಲೆಕ್ಕಾಚಾರ ಮಾಡ್ತಕ್ಕಂಥ ಒಂದು ಏನು ಸಮಸ್ಯೆ ಇದೆ, ಇದನ್ನು ಸಾಮಾನ್ಯವಾಗಿ 1 ಅಥವಾ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾಗಿದೆ. ಸೊ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿಯೂ ಸಹ ಅದನ್ನು ಕೇಳುವಂಥ ಸಾಧ್ಯತೆ ಬಹಳಷ್ಟು ಇದೆ. ಆಮೇಲೆ ವಾಹಕದ ಏನು ರೋಧಕಗಳಿದಾವಲ್ಲ, ಒಂದು ಮಂಡಲವನ್ನು ಕೊಟ್ಟು ಅದರಲ್ಲಿ R1 R2 R3 ಅಂತಕ್ಕಂಥ ರೋಧಕಗಳ ಇದನ್ನು ಸರಣಿಯಲ್ಲಿ ಜೋಡಿಸಿ ಒಟ್ಟು ರೋಧವನ್ನು ಕಂಡುಹಿಡಿಯಿರಿ, ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಸಮಾಂತರದಲ್ಲಿ ಸಂಪರ್ಕಿಸಿ ಇವುಗಳ ಒಟ್ಟು ರೋಧವನ್ನು ಲೆಕ್ಕಾಚಾರ ಮಾಡಿರಿ, ಆಮೇಲೆ ವಿದ್ಯುತ್ ಪ್ರವಾಹನ ಲೆಕ್ಕಾಚಾರ ಮಾಡಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ಬೋದು. ಇದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಈ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಗೊತ್ತಾಗ್ತಕ್ಕಂಥ ಅಂಶ, ರೋಧಕಗಳ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗಳ ಬಗ್ಗೆ ಸಾಮಾನ್ಯವಾಗಿ ಪ್ರಶ್ನೆಗಳನ್ನು ಕೇಳಲಾಗಿದೆ. ಉದಾಹರಣೆ, ರೋಧಕಗಳನ್ನು ಸರಣಿಯಲ್ಲಿ ಜೋಡಿಸುವುದಕ್ಕಿಂತ ಸಮಾಂತರದಲ್ಲಿ ಜೋಡಿಸುವುದು ಅತಿ ಅವಶ್ಯಕವಾಗಿದೆ, ಉತ್ತಮವಾಗಿದೆ, ಸೂಕ್ತವಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳಲಾಗಿದೆ. ಇದು ಭಾಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಂಥೇಳಿ ನನಗನ್ನಿಸುತ್ತೆ. ಇನ್ನು ಇದರ ಜೊತೆಗೆ ಈ ಪಾಠದಲ್ಲಿ ಬರ್ತಕ್ಕಂತಹ ಏನು ವಿದ್ಯುತ್ ಫ್ಯೂಸ್ನ ಕಾರ್ಯ, ಆಮೇಲೆ ವಿದ್ಯುತ್ ಬಲ್ಬ್ ಯಾವ ರೀತಿ ಉಷ್ಣೋತ್ಪಾದನಾ ಸಾಧನವಾಗಿ ಕೆಲಸ ಮಾಡುತ್ತೆ, ಸೊ ಇಂತಹ ಪ್ರಶ್ನೆಗಳಿಗೆ ಅವರು ಹೆಚ್ಚಿನ ಗಮನವನ್ನು ಹರಿಸಿರ್ತಾರೆ. ಅದರ ಜೊತೆಗೆ ಈ ವಿದ್ಯುತ್ ಪ್ರವಾಹ, ವಿಭವಾಂತರ, ವಿದ್ಯುತ್ ಆವೇಶ, ರೋಧಶೀಲತೆ, ಅವುಗಳ ಏಕಮಾನಗಳ ಬಗ್ಗೆ, ಸಾಮರ್ಥ್ಯದ ಏಕಮಾನದ ಬಗ್ಗೆ, ಆಮೇಲೆ ಅಳೆಯಲು ಬಳಸುವ ಸಾಧನ ಇದೆ ನೋಡ್ರಿ, ವಿದ್ಯುತ್ ಪ್ರವಾಹವನ್ನು ಅಳೆಯಲು ಬಳಸುವ ಸಾಧನ, ಆಮೇಲೆ ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ. ಸೊ ಇಂತಹ ಪ್ರಶ್ನೆಗಳನ್ನು ಈ ಒಂದು ಪರೀಕ್ಷೆಗಳಲ್ಲಿ ಕೇಳುವಂಥ ಸಾಧ್ಯತೆ ಜಾಸ್ತಿಯಾಗಿ ಮ್ಯಾಕ್ಸಿಮಮ್ ಆಗಿ ಇರುತ್ತೆ. ಸೊ ಆದ್ದರಿಂದ ಇವೆಲ್ಲವುಗಳನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳು ಇದ್ರ ಬಗ್ಗೆ ಹೆಚ್ಚಿನ ಪರಿಶ್ರಮ ಪಟ್ಟು ತಯಾರಿ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಸೊ ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ. ಮುಂದಿನ ಪಾಠ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಗುಣಗಳನ್ನು ಬರೆಯಿರಿ ಎನ್ನುವಂಥದ್ದು. ಕಾಂತೀಯ ಬಲರೇಖೆಗಳು ಯಾವುದೇ 2 ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಹೆಚ್ಚಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಗಳಿಗೆ ಕಾಂತೀಯ ಬಲರೇಖೆಗಳು ಇರುತ್ತವೆ. ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಎನ್ನುವಂಥದ್ದು. ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಪ್ರಶ್ನೆ. ಇನ್ನು ಕೆಳಗೆ ಕೊಟ್ಟಿರತಕ್ಕಂಥ ಮಂಡಲ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನುವಂಥದ್ದು. ಇದೊಂಥರ ಅನ್ವಯಿಕ ರೀತಿಯ ಪ್ರಶ್ನೆ ಇರುತ್ತೆ. ಚಿತ್ರವನ್ನು ಗಮನಿಸ್ತಾ ಇದ್ದೀರಿ. ಇಲ್ಲಿ ಎಕ್ಸ್ ಮತ್ತು ವೈ ಅಂತಕ್ಕಂಥ 2 ಬಿಂದುಗಳನ್ನು ನೀಡಲಾಗಿದೆ. ಎಕ್ಸ್ ಬಿಂದುವಿನಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ವಿದ್ಯುತ್ ಪ್ರವಾಹ ಕೆಳಗಡೆಯಿಂದ ಮೇಲ್ಗಡೆ ಹೊರಟಿದೆ. ವೈನಲ್ಲಿ ವಿದ್ಯುತ್ ಪ್ರವಾಹ ಮೇಲ್ಗಡೆಯಿಂದ ಕೆಳಗಡೆ ಹೊರಟಿದೆ. ಸೊ ಈ ಚಿತ್ರವನ್ನು ಗಮನಿಸಿ ಎಕ್ಸ್ ಮತ್ತು ವೈ ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ ಅನ್ನುವಂಥದ್ದು. ಇಲ್ಲಿ ಇದರ ಜೊತೆಗೆ ಕಾಂತಕ್ಷೇತ್ರವನ್ನು ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನು ಸಹ ನಿರೂಪಿಸಿ ಅನ್ನುವಂತಹ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಸೊ ಚಿತ್ರವನ್ನು ನೋಡಿದಾಗ ಎಕ್ಸ್ ಅಂತಕ್ಕಂತಹ ಬಿಂದುವಿನಲ್ಲಿ ವಿದ್ಯುತ್ ಪ್ರವಾಹ ಕೆಳಗಡೆಯಿಂದ ಮೇಲ್ಗಡೆ ಹೊರಟಿರೋದ್ರಿಂದ ಇದು ಬಲಗೈ ಹೆಬ್ಬೆರಳ ನಿಯಮದ ಮೇಲೆ ಕೆಲಸ ಮಾಡತಕ್ಕಂತಹ ಒಂದು ನಿಯಮದ ಸಾಧನವಾಗಿದೆ. ಸೊ ಇಲ್ಲಿ ಬಲಗೈ ಹೆಬ್ಬೆರಳ ನಿಯಮವನ್ನು ಅನ್ವಯಿಸಿದಾಗ ವಿದ್ಯುತ್ ಪ್ರವಾಹದ ದಿಕ್ಕು ಮೇಲ್ಗಡೆ ಇರೋದ್ರಿಂದ ಅದನ್ನು ಸುತ್ತುವರಿತಕ್ಕಂತಹ ಬೆರಳುಗಳು ಕಾಂತಕ್ಷೇತ್ರ ದಿಕ್ಕನ್ನು ತೋರಿಸ್ತವೆ. ಇನ್ನು ಕಾಂತಕ್ಷೇತ್ರ ದಿಕ್ಕನ್ನು ತಿಳಿಸ್ರಿ ಅಂತ ಹೇಳಿದ್ದಾರೆ ಅವರು. ಸೊ ಇಲ್ಲಿ ತಾವು ಗಮನಿಸ್ಬೋದು, ವಿದ್ಯುತ್ ಪ್ರವಾಹ ಮೇಲೆ ಹೊರಟಿರೋದ್ರಿಂದ ಕಾಂತಕ್ಷೇತ್ರದ ದಿಕ್ಕು ಈ ರೀತಿ ಇದೆ. ಇನ್ನು ವಾಯಿನಲ್ಲಿ ತಾವು ಗಮನಿಸ್ತಾ ಇದ್ದೀರಿ, ವಿದ್ಯುತ್ ಪ್ರವಾಹದ ದಿಕ್ಕು ಮೇಲಿಂದ ಕೆಳಗಡೆ ಇರೋದ್ರಿಂದ ಕಾಂತಕ್ಷೇತ್ರದ ದಿಕ್ಕು ಈ ರೀತಿಯಾಗಿದೆ. ಸೊ ಎರಡನ್ನು ತಾವು ಗಮನಿಸಿದಾಗ ಏನು ಎಕ್ಸ್ ಅನ್ನುವಂಥದ್ದು ಬಿಂದು ಇದೆ, ಅದರಲ್ಲಿ ಅಪ್ರದಕ್ಷಿಣಾಕಾರ ನೋಡಲಿ, ಅಪ್ರದಕ್ಷಿಣಾಕಾರದ ದಿಕ್ಕಿನಲ್ಲಿ ಕಾಂತಕ್ಷೇತ್ರ ದಿಕ್ಕಿದೆ. ಇಲ್ಲಿ ಕೆಳಗಡೆಯಿಂದ ಕರೆಂಟ್ ಏನಾಗ್ತಾ ಇದೆ, ಮೇಲ್ಗಡೆಯಿಂದ ಕರೆಂಟು ಕೆಳಗಡೆ ಬರ್ತಾ ಇದೆ. ಆದ್ದರಿಂದ ಇದನ್ನು ಕಾಂತಕ್ಷೇತ್ರ ದಿಕ್ಕನ್ನು ತಾವು ಗಮನಿಸಿದಾಗ ಇಲ್ಲಿ ಪ್ರದಕ್ಷಿಣಾಕಾರ ಇದೆ. ಇನ್ನು ಇದನ್ನು ನಿರೂಪಿಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂತಹ ನಿಯಮವನ್ನು ಬರೀರಿ ಅಂತದೆ. ಇದು ಬಲಗೈ ಹೆಬ್ಬೆರಳು ನಿಯಮ. ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಕಾಂತಕ್ಷೇತ್ರ
ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕ ಸುತ್ತಲೂ ಬೆರಳುಗಳನ್ನು ಸುತ್ತಿಕೊಂಡಿರುತ್ತವೆ ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸಲು ಪ್ರಯೋಗವನ್ನು ವಿವರಿಸಿ. ನೋಡ್ರಿ, ಇದು ಬಹಳಷ್ಟು ಇಂಪಾರ್ಟೆಂಟ್ ಮತ್ತು ಬಹಳಷ್ಟು ಪರೀಕ್ಷೆಗಳಲ್ಲಿ ಇದನ್ನು ಕೇಳಲಾಗಿದೆ. SA1 ಪರೀಕ್ಷೆಯಲ್ಲಿಯೂ ಸಹ ಈ ಒಂದು ಚಟುವಟಿಕೆ ಆಧಾರಿತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಹೌದಾ? ಅದು ಬಲವನ್ನು ಅನುಭವಿಸುತ್ತದೆ ಅನ್ನುವಂತಹ ಏನು ಪ್ರಶ್ನೆ ಇದೆ, ಇದು ಫ್ಲೆಮಿಂಗ್ನ ಎಡಗೈ ನಿಯಮದ ಮೇಲೆ ನಿಯಮವನ್ನು ಈ ಒಂದು ಪ್ರಯೋಗದಿಂದ ನಾವು ಸಾಬೀತುಪಡಿಸಬಹುದು. ಸೊ ಆದ್ದರಿಂದ ಈ ಚಟುವಟಿಕಾ ಆಧಾರಿತ ಪ್ರಶ್ನೆಗಳೇನಿವೆ ಈ ಪಾಠದಲ್ಲಿ ಅತೀ ಮುಖ್ಯವಾಗಿವೆ. ಆದ್ದರಿಂದ ಮಕ್ಕಳು ಇದನ್ನು ಬಹಳಷ್ಟು ಗಮನಹರಿಸಿ ತಯಾರಿ ಮಾಡಿಕೊಳ್ಳಬೇಕು. ಸೊ ಅದನ್ನು ತಾವು ಗಮನಿಸ್ತಾ ಇದ್ದೀರಿ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ನೇತು ಹಾಕಿ ಒಂದು ಶಕ್ತಿಯುತ ಕುದುರೆ ಲಾಳಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರವು ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕು. ಅಲ್ಯೂಮಿನಿಯಂ ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್ ಮತ್ತು ರಿಯಾಸ್ಟರ್ಗಳಿಗೆ ಸರಣಿ ಜೋಡಣೆಯಲ್ಲಿ ಸಂಪರ್ಕಿಸಬೇಕು. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಅಲ್ಯೂಮಿನಿಯಂ ಸಲಾಕೆಯ ಮೂಲಕ ವಿದ್ಯುತ್ ಹರಿಸಬೇಕು. ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಸಲಾಕೆಯಲ್ಲಿನ ವಿದ್ಯುತ್ ಪ್ರವಾಹ ದಿಕ್ಕನ್ನು ಬದಲಾಯಿಸಿದಾಗ ಅದು ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದ್ದರಿಂದ ವಿದ್ಯುತ್ ಪ್ರವಾಹವಿರುವ ಸಲಾಕೆಯು ಕಾಂತಕ್ಷೇತ್ರದಲ್ಲಿ ಅದರ ಉದ್ದಕ್ಕೆ ಲಂಬವಾಗಿ ಒಂದು ಬಲವನ್ನು ಅನುಭವಿಸುತ್ತದೆ ಅನ್ನುವಂಥದ್ದು. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2 ಗಮನಿಸೋಣ. ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವುದು ಅನ್ನುವಂಥದ್ದು. ವಿದ್ಯುತ್ ಪ್ರವಾಹ, ಪ್ರೇರಿತ ವಿದ್ಯುತ್ ಪ್ರವಾಹ, ವಾಹಕ ಚಲನೆಯ ದಿಕ್ಕು, ಕಾಂತಕ್ಷೇತ್ರದ ದಿಕ್ಕು. ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹದ ದಿಕ್ಕು. ಇನ್ನು ಸೊಲೆನಾಯ್ಡ್ ಎಂದರೇನು, ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಅನ್ನುವಂಥದ್ದು. ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ. ಇದನ್ನೊಂದು ಪ್ರಬಲ ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸುವ ಅನ್ನುವಂಥದ್ದನ್ನು ಕೇಳಲಾಗಿದೆ. ಅದರ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣವನ್ನು ಇರಿಸಿದಾಗ ವಿದ್ಯುತ್ ಕಾಂತವಾಗಿ ಪರಿವರ್ತನೆ ಆಗುತ್ತದೆ ಅಂತ. ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ನೀವು ಹೇಗೆ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವಿರಿ? ಕಾಂತೀಯ ಬಲಗಳು ಒಂದನ್ನು ಛೇದಿಸುವುದಿಲ್ಲ, ಏಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಇದು ಸಹ ಒಂದು ಚಟುವಟಿಕಾ ಆಧಾರಿತ ಪ್ರಶ್ನೆಯಾಗಿದೆ. ನೋಡ್ರಿ, ಈ ಪಾಠದಲ್ಲಿ ಬರ್ತಕ್ಕಂತಹ ದಂಡಕಾಂತ ನೋಡ್ರಿ, ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಸಲುವಾಗಿ ಸೂಜಿಕಾಂತವನ್ನು ಬಳಸಿ ಅದನ್ನು ಗುರುತಿಸ್ತಕ್ಕಂತಹ ಏನು ಒಂದು ಚಟುವಟಿಕೆ ಇದೆ, ಆ ಚಟುವಟಿಕೆ ಬಗ್ಗೆ ವಿವರಿಸ್ರಿ. ನೋಡ್ರಿ, ಈ ಚಿತ್ರ ಏನು ತೆಗೆದೀನಿ, ಇದು ಚಿತ್ರ ನಿಮ್ಮ ಪುಸ್ತಕದಲ್ಲಿ ಇದೆ. ಇದರ ಚಟುವಟಿಕೆ ಆಧಾರಿತ ಪ್ರಶ್ನೆ ಆಗಿರುವುದರಿಂದ ಆ ಚಟುವಟಿಕೆಯನ್ನು ಸರಿಯಾಗಿ ನೀವು ನೋಡ್ಕೊಂಡಿರಬೇಕು. ನೋಡ್ರಿ, ಏನು ಹೇಳ್ತದೆ ಅಂತಂದ್ರೆ, ಬಿಳಿ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ಅದರ ಸುತ್ತಲಿನ ಸೀಮಾರೇಖೆಯನ್ನು ಗುರುತು ಮಾಡಿ ದಂಡಕಾಂತದ ಉತ್ತರ ಧ್ರುವ ಬಳಿ ದಿಕ್ಸೂಚಿ ನೀಡಿ ದಿಕ್ಸೂಚಿಯ ದಕ್ಷಿಣ ಧ್ರುವವು ದಂಡಕಾಂತದ ಉತ್ತರ ಧ್ರುವಕ್ಕೆ ತಿರುಗುತ್ತದೆ. ಆ ಬಿಂದುವನ್ನು ಗುರುತಿಸಿ ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವ ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಿ ಆ ಬಿಂದುವನ್ನು ಗುರುತಿಸಿ. ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವವನ್ನು ತಲುಪುವವರೆಗೆ ಹಂತ ಹಂತವಾಗಿ ಚಲಿಸುವುದನ್ನು ಮುಂದುವರಿಸಿ ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಿ. ಸೊ ಈ ರೀತಿಯಾಗಿ ಇದನ್ನು ವಿವರಣೆ ಕೊಡಬಹುದು. ಇದರ ಜೊತೆ ಕಾಂತೀಯ ರೇಖೆಗಳು ಒಂದನ್ನೊಂದು ಛೇದಿಸುವುದರ ಏಕೆ ಅಂತ ಪ್ರಶ್ನೆ ಕೇಳಲಾಗಿದೆ. ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿ ಒಮ್ಮೆಲೆ 2 ದಿಕ್ಕುಗಳತ್ತ ನಿರ್ದೇಶಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅವು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಹೇಳಬೇಕು. ಇನ್ನು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಹ್ರಸ್ವ ಮಂಡಲ ಉಂಟಾಗಲು ಕಾರಣಗಳೇನು? ಗ್ರಹ ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವೇನು ಅನ್ನುವಂಥದ್ದು. ಹ್ರಸ್ವ ಮಂಡಲಕ್ಕೆ ಕಾರಣಗಳನ್ನು ನೋಡ್ತಾ ಹೋಗೋಣ. ಮಂಡಲದಲ್ಲಿ ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಉಂಟಾಗುತ್ತೆ. ತಂತಿಗಳ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ, ವಿದ್ಯುತ್ ಉಪಕರಣಗಳಲ್ಲಿ ದೋಷ ಉಂಟಾದಾಗ, ಹಲವು ಉಪಕರಣಗಳು ಒಂದೇ ಸಾಕೆಟ್ಗೆ ಜೋಡಿಸಿದಾಗ. ವಿದ್ಯುತ್ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯಗಳು ಭೂಸಂಪರ್ಕ ತಂತಿಯ ಕಡಿಮೆ ರೋಧವನ್ನು ಹೊಂದಿರುವ ಪಥವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮರಾಗಿಸಿ ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗದಂತೆ ರಕ್ಷಿಸುತ್ತದೆ ಅನ್ನುವಂಥದ್ದು. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ವಿದ್ಯುತ್ ಕಂಬದಿಂದ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ಮತ್ತು ತಟಸ್ಥ ತಂತಿಗಳನ್ನು ಸಂಪರ್ಕಿಸಿದಾಗ ಆಗುವ ತೊಂದರೆಗಳೇನು ಅಂಥೇಳಿ, ಹ್ರಸ್ವ ಮಂಡಲ ಮತ್ತು ಓವರ್ಲೋಡ್ ಉಂಟಾಗಿ ಬಳಕೆದಾರರಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿ ಕಾಂತೀಯ ಬಲರೇಖೆಗಳು ಹೇಗೆ ಗೋಚರಿಸುತ್ತವೆ ಅನ್ನುವಂಥ ಪ್ರಶ್ನೆ. ಇದೊಂದು ವಿಶೇಷವಾದಂಥ ಪ್ರಶ್ನೆ. ವಿದ್ಯುತ್ ಪ್ರವಾಹವಿರುವ ಸುರುಳಿ ವಾಹಕದಲ್ಲಿನ ಪ್ರತಿ ಬಿಂದುವಿನಲ್ಲಿ
ಅದರ ಸುತ್ತಲಿನ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುವ ಏಕಕೇಂದ್ರೀಯ ವೃತ್ತಗಳು ತಂತಿಯಿಂದ ದೂರ ಸರಿದಂತೆಲ್ಲ ನಿರಂತರವಾಗಿ ದೊಡ್ಡದಾಗುತ್ತಾ ಹೋಗುತ್ತವೆ. ವೃತ್ತಾಕಾರದ ಸುರುಳಿಯ ಕೇಂದ್ರವನ್ನು ತಲುಪುತ್ತಿದ್ದಂತೆ ದೊಡ್ಡ ಗಾತ್ರದ ಕಮಾನುಗಳು ಸರಳ ರೇಖೆಯಂತೆ ಗೋಚರಿಸುತ್ತವೆ. ವಾಹಕ ಸುರುಳಿಯ ಕೇಂದ್ರದಲ್ಲಿರುವ ಪ್ರತಿ ಬಿಂದುವಿನಿಂದ ಉಂಟಾದ ಕಾಂತೀಯ ಬಲರೇಖೆಗಳು ಸರಳ ರೇಖೆಯಲ್ಲಿ ಇರುವಂತೆ ಗೋಚರಿಸುತ್ತವೆ ಅನ್ನುವಂಥದ್ದು. ಗ್ರಹ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ ಅನ್ನುವಂಥದ್ದು. ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲೆ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಅದನ್ನು ಬಳಸಲಾಗುತ್ತದೆ. ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟುಮಾಡುತ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತ ಆಗುವುದಿಲ್ಲ ಅನ್ನುವಂಥದ್ದು. ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿ. ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು ಎರಡು ವಾಹಕಗಳ ತಂತಿಗೆ ನೇತು ಹಾಕಿ ನೋಡ್ರಿ, ಇದೇ ಸೇಮ್ ಇದೇಗೇನು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಒಂದು ಚಟುವಟಿಕೆ ಆಧಾರಿತ ಪ್ರಶ್ನೆ ಬಂದಿತ್ತಲ್ಲ, ಬಲವನ್ನು ಅನುಭವಿಸುವುದು, ಅದೇ ಪ್ರಶ್ನೆಯನ್ನು ಈ ರೀತಿ ಕೇಳಲಾಗಿದೆ. ಹೌದಾ? ಸೊ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 4 ನೋಡೋಣ. ವಿದ್ಯುತ್ ಕಾಂತವನ್ನು ತಯಾರಿಸುವ ವಿಧಾನವನ್ನು ವಿವರಿಸಿ ಅನ್ನುವಂಥದ್ದು. ಸೊ ಆಲ್ರೆಡಿ ನಾವು ಸೊಲೆನಾಯ್ಡ್ ಬಗ್ಗೆ ನೋಡಿದ್ದೀವಲ್ಲ, ಸೊ ಅದೇ ಸೊಲೆನಾಯ್ಡ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಹೌದಾ? ಅದನ್ನು ತಯಾರಿ ಮಾಡಿಕೊಳ್ಬೇಕು. ಇನ್ನು ಮುಂದಿನ ಪ್ರಶ್ನೆ, ವಾಹಕ ತಂತಿಯ ಸುರುಳಿಯೊಂದರಿಂದ ಉಂಟಾಗುವ ಕಾಂತಕ್ಷೇತ್ರದ ಪ್ರಬಲತೆಯನ್ನು ಹೇಗೆ ಹೆಚ್ಚಿಸಬಹುದು ವಿವರಿಸಿ ಅನ್ನುವಂಥದ್ದು. ಸುರುಳಿಗಳ ಸೂತ್ರಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಮತ್ತು ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವುದರಿಂದ ಅದನ್ನು ಕಾಂತಕ್ಷೇತ್ರದ ಪ್ರಬಲತೆಯನ್ನು ಹೆಚ್ಚು ಮಾಡ್ಬೋದು. ಇನ್ನು ಕಾಂತಕ್ಷೇತ್ರ ಎಂದರೆ ಕಾಂತೀಯ ಬಲಗಳು ಯಾವುದರ ಎರಡು ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿ. ದಂಡಕಾಂತದ ಸುತ್ತಲೂ ಕಾಂತೀಯ ಬಲದ ಪ್ರಭಾವವಿರತಕ್ಕಂಥ ಪ್ರದೇಶಕ್ಕೆ ನಾವು ಕಾಂತಕ್ಷೇತ್ರ ಅಂತ ಕರಿತೀವಿ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತ ಧ್ರುವಗಳಲ್ಲಿ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಕಾಂತೀಯ ಬಲರೇಖೆಗಳು ಇರುತ್ತವೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ. ಆಲ್ರೆಡಿ ಇದನ್ನು ನಾವು ನೋಡಿದ್ದೀವಿ. ಇನ್ನು ಮುಂದಿನ ಪ್ರಶ್ನೆ, ಹ್ರಸ್ವ ಮಂಡಲ ಎಂದರೇನು? ಹ್ರಸ್ವ ಮಂಡಲದಿಂದ ಸಂಭವಿಸಬಹುದಾದ ತೊಂದರೆಗಳನ್ನು ತಡೆಗಟ್ಟಲು ಅನುಸರಿಸಬಹುದಾದ ಯಾವುದಾದರೂ ಎರಡು ಕ್ರಮಗಳನ್ನು ಬರೆಯಿರಿ ಅನ್ನುವಂಥದ್ದು. ಸೊ ಗ್ರಹ ವಿದ್ಯುತ್ ಮಂಡಲದಲ್ಲಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹವು ತಟ್ಟನೆ ಭಾಳ ಹೆಚ್ಚಾಗುತ್ತೆ. ಇದನ್ನು ಹ್ರಸ್ವ ಮಂಡಲ ಅಂತ ಹೇಳಿ ಕರಿತೀವಿ. ಇನ್ನು ಸಜೀವ ತಂತಿ ಮತ್ತು ಇದನ್ನು ತಡೆಗಟ್ಟತಕ್ಕಂಥ ಕ್ರಮಗಳು, ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಬೇಕು. ವಿದ್ಯುತ್ ಮಂಡಲದಲ್ಲಿ ಹ್ರಸ್ವ ಮಂಡಲ ಉಂಟಾಗದಂತೆ ನೋಡಿಕೊಳ್ಳಬೇಕು. ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನು ಬಳಸಬೇಕು. ಉಪಕರಣಗಳನ್ನು ಸಮಾಂತರ ಜೋಡಣೆ ಮಾಡಿರಬೇಕು. ಸೊ ಮಕ್ಕಳೇ, ಇಲ್ಲಿವರೆಗೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠದ ಅಧ್ಯಾಯ ಏನು ಪ್ರಶ್ನೆ ಪತ್ರಿಕೆವಾರು ವಿಶ್ಲೇಷಣೆಯನ್ನು ಮಾಡಿದ್ವಿ ನಾವು. ಸೊ ಇದರ ಆಧಾರದ ಮೇಲೆ ಈ ಪಾಠದಲ್ಲಿ ಕೇಳಬಹುದಾದಂತಹ ಅತಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡಿದಾಗ, ಸೊ ಈ ಪಾಠದಲ್ಲಿ ಬಲಗೈ ಹೆಬ್ಬೆರಳು ನಿಯಮದ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಫ್ಲೆಮಿಂಗನ ಎಡಗೈ ನಿಯಮದ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅದೇ ರೀತಿಯಾಗಿ ಹ್ರಸ್ವ ಮಂಡಲ ಓವರ್ಲೋಡ್ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆಮೇಲೆ ಇನ್ನೊಂದು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಚಟುವಟಿಕೆ ಆಧಾರಿತ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ವಿದ್ಯುತ್ ಪ್ರವಾಹವಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿರಿಸಿದಾಗ ಅದು ಬಲವನ್ನು ಅನುಭವಿಸುತ್ತದೆ ಅನ್ನುವಂತಹ ಚಟುವಟಿಕೆ ಆಧಾರಿತ ಪ್ರಶ್ನೆ ಏನಿದೆ ಅದನ್ನು ಜಾಸ್ತಿಯಾಗಿ ಕೇಳಲಾಗಿದೆ. ಸೊ ಅದನ್ನು ಮಕ್ಕಳು ಚೆನ್ನಾಗಿ ತಯಾರಿ ಮಾಡಬೇಕು. ಈ ಪಾಠದಲ್ಲಿ ಬರ್ತಕ್ಕಂಥ ಯಾವ್ಯಾವ ಚಟುವಟಿಕೆಗಳಿವೆ ಆ ಚಟುವಟಿಕೆಗಳನ್ನು ಚೆನ್ನಾಗಿ ಓದ್ಕೊಂಡು ಅದಕ್ಕೆ ತಯಾರಿ ಚೆನ್ನಾಗಿ ಮಾಡ್ಕೋಬೇಕು. ಅದೇ ರೀತಿಯಾಗಿ ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಸೂಜಿಕಾಂತವನ್ನು ಬಳಸಿ ಏನು ಬಿಡಿಸೋದಿದೆ ಆ ಚಟುವಟಿಕೆಯನ್ನು ಸರಿಯಾಗಿ ಮಕ್ಕಳು ಗಮನಿಸಬೇಕು. ಇನ್ನು ಇದರ ಜೊತೆಗೆ ಸೊ ಇನ್ನೊಂದಷ್ಟು ಅಂಶಗಳನ್ನು ನೋಡ್ತಾ ಹೋದಾಗ ಈ ಪಾಠದಲ್ಲಿ ಕಾಂತಕ್ಷೇತ್ರ ಮತ್ತು ಅದರ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಗಳ ಬಗ್ಗೆ ಕೇಳಲಾಗುತ್ತೆ. ನೇರವಾದ ವಿದ್ಯುತ್ ಪ್ರವಾಹವಿರುವ ವಾಹಕದ ಸುತ್ತಲೂ ಉಂಟಾಗುವ ಏಕಕೇಂದ್ರೀಯ ವೃತ್ತದ ಕಾಂತಕ್ಷೇತ್ರ ಇದೆಯಲ್ಲ ಅದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಒಂದು ನೇರವಾಹಕ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಗಳನ್ನು ತಿಳಿಸ್ರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗುತ್ತೆ. ವೃತ್ತಾಕಾರದ ವಾಹಕದ ಸುರುಳಿಯ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೆಯಿರಿ ಅನ್ನುವಂತಹ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಜಾಸ್ತಿಯಾಗಿ ಕೇಳಲಾಗಿದೆ. ಹೌದಾ? ಇಂಥ ಸೊಲೆನಾಯ್ಡ್ ಬಗ್ಗೆ ಜಾಸ್ತಿ ಕ್ವಶನ್ಸ್ಗಳನ್ನು ಕೇಳಲಾಗಿದೆ. ಸೊಲೆನಾಯ್ಡ್ ಎಂದರೇನು, ಸೊಲೆನಾಯ್ಡ್ನ
ಗುಣಲಕ್ಷಣಗಳನ್ನು ಬರೆಯಿರಿ, ಅದರ ಸುತ್ತಲೂ ಉಂಟಾಗುವ ಕಾಂತೀಯ ವಲಯಗಳ ಗುಣಗಳನ್ನು ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಹೌದಾ? ಭೂ ಸಂಪರ್ಕ ತಂತಿಯ ಬಗ್ಗೆ. ಸೊ ಇವೆಲ್ಲ ರೀತಿಯ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ಕೇಳಲಾಗುತ್ತೆ. ಸೊ ಮಕ್ಕಳು ಇವೆಲ್ಲದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸುವಂತಹ ಅವಶ್ಯಕತೆ ಇದೆ. ಇನ್ನು ಮುಂದಿನ ಪಾಠಕ್ಕೆ ಹೋಗೋಣ. ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಪಾಠ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ತಾ ಹೋಗೋಣ. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಯಾವುದು ಅನ್ನುವಂಥದ್ದು. ಆಯ್ಕೆಗಳು: ವಕ್ರತಾ ಕೇಂದ್ರ, ಧ್ರುವ, ವಕ್ರತಾ ತ್ರಿಜ್ಯ, ಅಪರ್ಚರ್. ಸೊ ಸರಿಯಾದ ಆಯ್ಕೆ ಧ್ರುವ. ಒಂದು ವಸ್ತುವನ್ನು ಪಿನ ಮಸೂರದ 2F1ನಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ, ಸ್ವಭಾವವನ್ನು ತಿಳಿಸ್ರಿ ಅನ್ನುವಂಥದ್ದು. ಸೊ ಈ ರೀತಿ ನಾವು ಬಿಡಿಸ್ಬೇಕಾಗುತ್ತೆ. ಇನ್ನು ಅದರ ಸ್ಥಾನ ಮತ್ತು ಸ್ವಭಾವಗಳನ್ನು ಸಹ ಬಿಡಿಸುವ ಅವಶ್ಯಕತೆ ಇದೆ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅನ್ನುವಂಥದ್ದು. ಸೊ ಈ ನಿಯಮಗಳು ಎರಡು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ವಕ್ರೀಭವನದ ನಿಯಮಗಳು: ಪತನ ಕಿರಣ, ವಕ್ರೀಭವನ ಕಿರಣ, ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ, ಇವು ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ ಅನ್ನುವಂಥದ್ದು. ಅದರ ಜೊತೆಗೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನಗಳ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಅನ್ನುವಂಥದ್ದು. ಇನ್ನು ನೋಡ್ರಿ ಇನ್ನೊಂದು ಪ್ರಶ್ನೆ: ಸೀಮೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದು ಅಥವಾ ಲಂಬದಿಂದ ದೂರಕ್ಕೆ ಬಾಗುವುದು ಏಕೆ ಅನ್ನುವಂತಹ ಪ್ರಶ್ನೆ. ಸೊ ಇಲ್ಲಿ ಸೀಮೆಯಲ್ಲಿ ಚಲಿಸ್ತಕ್ಕಂಥ ಬೆಳಕಿನ ಕಿರಣ ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ ಅಂತೆ. ಇಲ್ಲಿ ವಕ್ರೀಭವನ ಸೂಚ್ಯಂಕಗಳನ್ನು ನೀಡಲಾಗಿದೆ. ನೀರಿನ ವಕ್ರೀಭವನ ಸೂಚ್ಯಂಕ 1.33 ಮತ್ತು ಸೀಮೆಯದು 1.44. ಬೆಳಕು ಎಕಡೆಯಿಂದ ಎಕಡೆ ಚಲಿಸ್ತದಪ್ಪ ಅಂತಂದರೆ ಸೀಮೆಯಿಂದ ನೀರಿನ ಕಡೆ ಚಲಿಸ್ತಾ ಇದೆ ಅಂತೆ. ಅಂದ್ರೆ 1.44 ವಕ್ರೀಭವನ ಸೂಚ್ಯಂಕದಿಂದ 1.33 ವಕ್ರೀಭವನ ಸೂಚ್ಯಂಕದ ಕಡೆಗೆ ಚಲಿಸ್ತಾ ಇದೆ ಅಂತೆ. ಇದು ಹೆಚ್ಚು ಸಾಂದ್ರವಾಗಿದೆ, ಇದು ಕಡಿಮೆ ಸಾಂದ್ರವಾಗಿದೆ. ಹೆಚ್ಚು ಸಾಂದ್ರತೆಯಿಂದ ಬೆಳಕು ಕಡಿಮೆ ಸಾಂದ್ರತೆ ಕಡೆಗೆ ಚಲಿಸಿದರೆ ಅದು ಲಂಬದಿಂದ ದೂರಕ್ಕೆ ಬಾಗುತ್ತದೆ ಅನ್ನೋದನ್ನು ಮಕ್ಕಳು ಗಮನದಲ್ಲಿ ಇಟ್ಟುಕೋಬೇಕು. ಹೌದಾ? ಸೊ ನೀರಿನ ವಕ್ರೀಭವನ ಸೂಚ್ಯಂಕ ಕಡಿಮೆ ಇರೋದ್ರಿಂದ ನೀರಿನಲ್ಲಿ ವೇಗವಾಗಿ ಚಲಿಸುತ್ತದೆ, ಅಂದರೆ ಲಂಬದಿಂದ ದೂರಕ್ಕೆ ಬಾಗುತ್ತದೆ ಅನ್ನುವಂಥದ್ದು ಭಾಳಷ್ಟು ಇಂಪಾರ್ಟೆಂಟ್. ಇದರ ಬಗ್ಗೆ ಮಕ್ಕಳು ಭಾಳಷ್ಟು ಗಮನ ಹರಿಸ್ಬೇಕು. ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ನೋಡ್ರಿ, ವಕ್ರೀಭವನ ನಿಯಮಗಳು, ಪ್ರತಿಫಲನದ ನಿಯಮಗಳು ಎರಡು ಇಂಪಾರ್ಟೆಂಟ್. ಇನ್ನು ದರ್ಪಣದ ವರ್ಧನೆಯ +1 ಆದರೆ ಅದರ ಅರ್ಥ ಏನು ಅನ್ನುವಂಥ ಪ್ರಶ್ನೆ. ಇದರ ಅರ್ಥ ಪ್ರತಿಬಿಂಬದ ಗಾತ್ರ ಮತ್ತು ವಸ್ತುವಿನ ಗಾತ್ರ ಎರಡು ಸೇಮ್ ಇರ್ತಾವೆ ಮತ್ತು ದರ್ಪಣದ ವಿಧ ಏನಿದೆ ಇದು ಸಮತಲ ದರ್ಪಣವಾಗಿರುತ್ತದೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆ ಪತ್ರಿಕೆ 2. ಕೆಳಗಿನವುಗಳಲ್ಲಿ ನಿಮ್ನ ಮಸೂರದ ಗುಣ: ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುವುದು. ನೋಡ್ರಿ, ಸರಿಯಾದ ಆಯ್ಕೆಯನ್ನು ನೋಡ್ತಾ ಹೋಗೋಣ. ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತಿನ ಸರಿಯಾದ ಆಯ್ಕೆ. ಒಂದು ಗೋಳೀಯ ದರ್ಪಣದ ಸಂಗಮ ದೂರ 25 ಸೆಂಟಿಮೀಟರ್ ಇರುತ್ತದೆ. ಆದರೆ ವಕ್ರತಾ ತ್ರಿಜ್ಯವನ್ನು ಕಂಡುಹಿಡಿಯಲು ಅನ್ನುವಂಥದ್ದು. ಸೂತ್ರ ನಮ್ಮ ಕಡೆ ಇದೆ. R=2F. ಬೆಲೆಯನ್ನು ನಮೂದಿಸಿದಾಗ 50 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯ ಸಿಗುತ್ತೆ. ಬೆಳಕಿನ ವಕ್ರೀಭವನ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಂಕ 2.42 ಇದೆ. ಈ ಹೇಳಿಕೆ ಅರ್ಥವೇನು ಅನ್ನೋಂಥದ್ದು. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಓರೆ ಆಗ್ತದೆ, ಇದಕ್ಕೆ ಬೆಳಕಿನ ವಕ್ರೀಭವನ ಅಂತ ಹೇಳಿ ಕರಿತೀವಿ. ಇದರ ಅರ್ಥ ಏನು ಅಂತ ಪ್ರಶ್ನೆ ಕೇಳಿದ್ರೆ, ವಜ್ರದ ವಕ್ರೀಭವನ 2.42 ಇದೆ. ಇದರ ಅರ್ಥ ಗಾಳಿಯಲ್ಲಿ ಬೆಳಕಿನ ವೇಗಕ್ಕೂ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ನಡುವಿನ ಅನುಪಾತ ಇದಾಗಿರುತ್ತದೆ ಅಂತ. ಇನ್ನು ನಿಮ್ನ ದರ್ಪಣದ ಉಪಯೋಗಗಳನ್ನು ಬರೆಯಿರಿ ಅನ್ನುವಂಥದ್ದು. ನಿಮ್ನ ದರ್ಪಣ ಉಪಯೋಗ ಮತ್ತು ಪೀನ ದರ್ಪಣ ಉಪಯೋಗ ಎರಡೂಗಳನ್ನು ಸರಿಯಾಗಿ ಮಕ್ಕಳು ತಯಾರಿ ಮಾಡ್ಕೊಳ್ಬೇಕು. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 3. ಕಣ್ಣಿನ ಮಸೂರದ ಸಂಗಮ ದೂರ ಬದಲಾವಣೆಯನ್ನು ನಿಯಂತ್ರಿಸುವುದು ಅನ್ನುವಂಥ ಪ್ರಶ್ನೆ ಇದೆ. ಸೊ ಸರಿಯಾದ ಆಯ್ಕೆ ಸೀಲೇರಿ ಸ್ನಾಯುಗಳು. ಇನ್ನು ಒಂದು ವಸ್ತುವನ್ನು ಪೀನ ಮಸೂರದ ದೃಕ್ ಕೇಂದ್ರ O ಮತ್ತು ಪ್ರಧಾನ ಸಂಗಮ F1ಗಳ ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆಯನ್ನು ಬಿಡಿಸ್ರಿ ಮತ್ತು ಅದರ ಸ್ವಭಾವ, ಗಾತ್ರ ಮತ್ತು ಸ್ಥಾನವನ್ನು ಬರೆಯಿರಿ ಅನ್ನುವಂಥದ್ದಿದೆ. ಅದನ್ನು ಈ ರೀತಿ ಬಿಡಿಸಿ ಬರಿಬೇಕಾಗುತ್ತೆ. ಇನ್ನು ಒಂದು ಬಸ್ಸಿನಲ್ಲಿ 4 ಮೀಟರ್ ವಕ್ರತಾ ತ್ರಿಜ್ಯದ ಪೀನ ದರ್ಪಣವನ್ನು ಉಪಯೋಗಿಸಿದ್ದಾರೆ. ಈ ದರ್ಪಣದಿಂದ ಕಾರೊಂದು 10 ಮೀಟರ್ ದೂರದಲ್ಲಿದೆ. ಆಗ ಉಂಟಾಗುವ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ. ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ಲೆಕ್ಕಿಸಿ ಅನ್ನುವಂಥದ್ದು. ಸೊ ಇದನ್ನು ಸಹ ನಾವು ನಮ್ಮ
ಹಳೆಯ ವಿಡಿಯೋಗಳಲ್ಲಿ ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ತಾವು ಮಕ್ಕಳು ಗಮನಿಸಬೇಕು. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 4, ದರ್ಪಣವೊಂದರಿಂದ ಉಂಟಾದ ಪ್ರತಿಬಿಂಬದ ವರ್ಧನೆ -1.73 ಆಗಿದೆ. ಹಾಗಾದರೆ ಈ ಪ್ರತಿಬಿಂಬದ ಸ್ವಭಾವ ಎಂಥದ್ದು ಅನ್ನುವಂಥದ್ದು ಇಲ್ಲಿ ಮಕ್ಕಳು ಗಮನಿಸಬೇಕು. ಇಲ್ಲಿ ವರ್ಧನೆ ಏನಾಗಿದೆ 1.73 ಇದೆ. ಅಂದರೆ ಒಂದಿತ್ತಂತಂದ್ರೆ ಸೇಮ್ ಇರ್ತದೆ, ಎರಡು ವಸ್ತು ಮತ್ತು ಪ್ರತಿಬಿಂಬ ಎರಡರ ಗಾತ್ರ ಸೇಮ್ ಇರುತ್ತೆ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ 1.73 ಇದೆ, ಅಂದರೆ ಇದು ಗಾತ್ರ ದೊಡ್ಡದಿದೆ. ಅದ್ರ ಜೊತೆಗೆ ಇದು ಮೈನಸ್ ಇರೋದ್ರಿಂದ ಇದು ಸತ್ಯ ಪ್ರತಿಬಿಂಬವಾಗಿದೆ. ಅಂದರೆ ಸರಿಯಾದ ಆಯ್ಕೆ ಏನಂತಂದ್ರೆ ಸತ್ಯ ಮತ್ತು ದೊಡ್ಡದು. ಪ್ಲಸ್ ಇತ್ತಂದ್ರೆ ಅದು ಮಿಥ್ಯ ಪ್ರತಿಬಿಂಬವಾಗಿದೆ. ಇದು ಮೈನಸ್ ಇರೋದ್ರಿಂದ ಸತ್ಯ ಮತ್ತು ದೊಡ್ಡದಾದಂಥ ಪ್ರತಿಬಿಂಬ. ಇನ್ನು ಬಿಳಿಯ ಬೆಳಕಿನ ಪುಂಜವೊಂದನ್ನು ಎ ಮತ್ತು ಬಿ ಎಂಬ ಎರಡು ಪಾರದರ್ಶಕ ಮಾಧ್ಯಮಗಳ ಮೂಲಕ ಹಾಯಿಸಲಾಗಿದೆ. ಎ ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ನೀಲಿ ಮತ್ತು ಬಿ ಮಾಧ್ಯಮದಿಂದ ಚದುರಿದ ಬೆಳಕಿನ ಬಣ್ಣ ಬಿಳಿ ಬಣ್ಣ ಆಗಿದೆ. ಈ ವಿದ್ಯಮಾನಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಎಂದರೆ ಅನ್ನುವಂಥದ್ದು. ಸೊ ಇಲ್ಲಿ ಬಿ ಮಾಧ್ಯಮದ ಕಣಗಳ ಗಾತ್ರವು ಎ ಮಾಧ್ಯಮದ ಕಣಗಳ ಗಾತ್ರಕ್ಕಿಂತ ಹೆಚ್ಚಾಗಿದೆ. ಮಕ್ಕಳು ಪುಸ್ತಕದಲ್ಲಿರ್ತಕ್ಕಂಥ ಈ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಹೌದಾ? ಸೊ ಪುಸ್ತಕದಲ್ಲಿ ನೀಡಿರ್ತಕ್ಕಂಥ ಅಂಶ ಏನಂತಂದರೆ, ನೀಲಿ ಬಣ್ಣವನ್ನು ಚದರಿಸಲಿಕ್ಕೆ ಯಾವುದಕ್ಕೆ ಸಾಧ್ಯ ಐತಪ್ಪ ಅಂತಂದರೆ ಅತಿ ಚಿಕ್ಕ ಕಣಗಳು ಮಾತ್ರ ಏನು ಮಾಡ್ತಪ್ಪ ಅಂದ್ರೆ ಕಡಿಮೆ ತರಂಗಾಂತರ ಹೊಂದಿರತಕ್ಕಂತಹ ಬೆಳಕಿನ ಕಿರಣಗಳನ್ನು ಹೆಚ್ಚಿಗೆ ಚದುರಿಸ್ತಾವ ಅನ್ನುವಂಥದ್ದು. ಇನ್ನು ಬಿಳಿಯ ಬೆಳಕನ್ನು ಉಂಟು ಮಾಡೈತಪ್ಪ ಆ ಕಣಗಳು ಅಂತಂದ್ರೆ ಆ ಕಣಗಳು ಅತಿ ದೊಡ್ಡದಾಗಿರ್ತಾವೆ. ಅತಿ ದೊಡ್ಡದಾಗಿರತಕ್ಕಂತಹ ಏನು ಕಣಗಳಿರ್ತಾವೆ, ಗಾಳಿ ಕಣಗಳು, ಅವು ಎಲ್ಲ ಬಣ್ಣಗಳನ್ನು ಏಕ ಪ್ರಮಾಣದಲ್ಲಿ ಚದುರಿಸೋದ್ರಿಂದ ಬಣ್ಣ ವೈಟ್ ಕಾಣಿಸುತ್ತೆ. ಆದ್ದರಿಂದ ಬಿ ಮಾಧ್ಯಮದ ಕಣಗಳ ಗಾತ್ರ ಎ ಮಾಧ್ಯಮದ ಕಣಗಳ ಗಾತ್ರಕ್ಕಿಂತ ಹೆಚ್ಚಾಗಿದೆ ಅನ್ನೋಂಥದ್ದು ಆಯ್ಕೆಯನ್ನು ನಾವು ಗುರುತಿಸಬೇಕು. ಮುಂದಿನ ಪ್ರಶ್ನೆ, ಒಂದು ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಒಂದಕ್ಕಿಂತ ಕಡಿಮೆ ಇರಲು ಸಾಧ್ಯವಿಲ್ಲ. ಈ ಹೇಳಿಕೆಯನ್ನು ಸಮರ್ಥಿಸಿ ಅನ್ನುವಂಥದ್ದು. ಸೊ ಇದು ಏನಪ್ಪ ಅಂದ್ರೆ ಒಂಥರ ಟ್ವಿಸ್ಟ್ ಕ್ವೆಶನ್ ಅನ್ನುವಂಥ ಅನುಭವಕ್ಕೆ ನಮಗೆ ಬಂದದೆ. ನಿರ್ವಾತದಲ್ಲಿ ಬೆಳಕಿನ ವೇಗ ಅತ್ಯಂತ ವೇಗವಾಗಿರುತ್ತದೆ. ವಕ್ರೀಭವನ ಸೂಚ್ಯಂಕವನ್ನು ನಾವು ಯಾವಾಗಲೂ ಒಂದು ಕೊಟ್ಟಿರುವ ಮಾಧ್ಯಮ ಮತ್ತು ನಿರ್ವಾತ ಎರಡನ್ನೂ ಒಟ್ಟಿಗೆ ಹೋಲಿಸಿ ಲೆಕ್ಕಾಚಾರ ಮಾಡುತ್ತೇವೆ ಅನ್ನುವಂಥದ್ದು. ಇದರ ಜೊತೆಗೆ ಇನ್ನೊಂದು ಏನಂತಂದರೆ, ಗಾಳಿಯ ವಕ್ರೀಭವನ ಸೂಚ್ಯಂಕನ ಒಂದಿದೆ, ಹೌದಾ? ಸೊ ಒಂದು ಮಾಧ್ಯಮದ ನಿರಪೇಕ್ಷ ವಕ್ರೀಭವನ ಸೂಚ್ಯಂಕ ಗಾಳಿಗಿಂತ ಕಡಿಮೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇದು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನಾವು ಬರಿಬಹುದು. ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ ಅಂತೈತಿ, ಆಲ್ರೆಡಿ ಅದನ್ನು ನೋಡಿದ್ದೀವಿ ನಾವು. ಮಸೂರದ ಸಾಮರ್ಥ್ಯ ಎಂದರೇನು? SI ಏಕಮಾನ ಬರೆಯಿರಿ ಅನ್ನುವಂಥದ್ದು. ಸೊ ಬೆಳಕನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸ್ತಕ್ಕಂತಹ ಮಸೂರದ ಸಾಮರ್ಥ್ಯವನ್ನು ಮಸೂರದ ಸಾಮರ್ಥ್ಯ ಅಂತ ಹೇಳ್ತೀವಿ. ಅದರ SI ಏಕಮಾನ ಡಯಾಪ್ಟರ್. ಇನ್ನು F1 ಮತ್ತು 2F1 ನಡುವೆ ವಸ್ತುವನ್ನು ಇರಿಸಿದಾಗ ಪಿನ ಮಸೂರದ ಮುಂದೆ ಉಂಟಾಗ್ತಕ್ಕಂಥ ಪ್ರತಿಬಿಂಬದ ರೇಖಾನಕ್ಷೆ ಮತ್ತು ಅದರ ಸ್ವಭಾವ, ಗಾತ್ರ ಇವೆಲ್ಲಗಳನ್ನು ಬರೀರಿ ಅನ್ನುವಂಥ ಪ್ರಶ್ನೆ. ಸೊ ಇಲ್ಲಿವರೆಗೆ ನಾವು ಏನು ಮಾಡಿದ್ವಿ ಅಂತಂದರೆ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದಂತೆ ಮಂಡಳಿಯ ಮಾದರಿ ಪ್ರಶ್ನೆ ಪತ್ರಿಕೆ 1ರಿಂದ 4 ಎಲ್ಲ ಪ್ರಶ್ನೆಗಳನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ನಮಗೆ ತಿಳಿದು ಬರತಕ್ಕಂತಹ ಅಂಶ ಏನಂತಂದರೆ, ಈ ಪಾಠದಲ್ಲಿ ರೇಖಾನಕ್ಷೆಗಳು ಅತಿ ಇಂಪಾರ್ಟೆಂಟ್, ಸಮಸ್ಯೆಗಳು ಅತಿ ಇಂಪಾರ್ಟೆಂಟ್. ಸೊ ರೇಖಾನಕ್ಷೆಗಳೇನಿವೆ, ನಿಮ್ನ ದರ್ಪಣದ ಮುಂದೆ ವಸ್ತುಗಳನ್ನು ಇಟ್ಟಾಗ ವಿವಿಧ ಸ್ಥಾನಗಳಲ್ಲಿ ಉಂಟಾಗುವ ಪ್ರತಿಬಿಂಬಗಳ ರೇಖಾನಕ್ಷೆಗಳು. ಸಿದಿಂದ ದೂರದಲ್ಲಿ, ಸಿನ ಮೇಲೆ, ಸಿ ಮತ್ತು ಎಫ್ಗಳ ನಡುವೆ, ಎಫ್ನ ಮೇಲೆ, ಎಫ್ ಮತ್ತು ಓಗಳ ನಡುವೆ, ಎಫ್ ಮತ್ತು ಪಿಗಳ ನಡುವೆ ವಸ್ತುವನ್ನಿಟ್ಟಾಗ ಉಂಟಾಗುವ ಪ್ರತಿಬಿಂಬದ ರೇಖಾನಕ್ಷೆಗಳೇನಿವೆ, ಸೊ ಇವುಗಳನ್ನು ಕೇಳಲಾಗ್ತದೆ. ಅದೇ ರೀತಿಯಾಗಿ ಮಸೂರ ಅಂದರೆ ಪಿನ ಮಸೂರದ ಮುಂಭಾಗದಲ್ಲಿ 2F1ಗಿಂತ ದೂರದಲ್ಲಿ 2F1 ಮೇಲೆ, 2F1 ಮತ್ತು F1ಗಳ ಮಧ್ಯೆ, F1ನ ಮೇಲೆ, F1 ಮತ್ತು ಓಗಳ ಮಧ್ಯೆ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬಗಳ ರೇಖಾನಕ್ಷೆಗಳು ಸಹ ಅತಿ ಇಂಪಾರ್ಟೆಂಟ್ ಆಗಿವೆ. ಆಮೇಲೆ ಸಮಸ್ಯೆಗಳು ಸಹ ಅತಿ ಇಂಪಾರ್ಟೆಂಟ್ ಆಗಿವೆ. ಇದರಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ನೋಡ್ರಿ, ನಮ್ಮಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇ 2 ಪಾಠದಿಂದ, ಒಂದು ವಿದ್ಯುತ್ ಶಕ್ತಿ ಪಾಠ, ಮತ್ತೊಂದು ಬೆಳಕು ಪ್ರತಿಫಲನ ವಕ್ರೀಭವನ ಪಾಠದಿಂದ. ಸೊ ಇದರಲ್ಲಿ ಮಾತ್ರ ಯಾವುದಾದ್ರೂ ಒಂದು ಸಮಸ್ಯೆ ಗ್ಯಾರಂಟಿ ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇದರ ಜೊತೆಗೆ ಈ ಪಾಠದಲ್ಲಿ ಕೇಳಿರ್ತಕ್ಕಂಥ ಮರಳಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ನಿಯಮಗಳನ್ನು ಜಾಸ್ತಿ ಕೇಳಲಾಗಿದೆ. ಉದಾಹರಣೆ, ಪ್ರತಿಫಲನದ ನಿಯಮಗಳು, ವಕ್ರೀಭವನದ ನಿಯಮಗಳು ಜಾಸ್ತಿ ಕೇಳಲಾಗಿದೆ. ಅದರ ಜೊತೆಗೆ ವಕ್ರೀಭವನ ಸೂಚ್ಯಂಕದ ಬಗ್ಗೆಯೂ ಸಹ ಜಾಸ್ತಿ ಕ್ವೆಶನ್ಸ್ ಕೇಳಲಾಗಿದೆ. 2 ಬೇರೆ ಬೇರೆ ಮಾಧ್ಯಮಗಳಿರ್ತಾವೆ, 2 ಮಾಧ್ಯಮಗಳ ವಕ್ರೀಭವನ ಸೂಚ್ಯಂಕ ನೀಡಲಾಗಿರುತ್ತೆ. ಆಮೇಲೆ ನೀಡಿ ಏನು ಮಾಡಲಾಗಿರ್ತಪ್ಪ ಅಂತಂದ್ರೆ
ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಅದು ಲಂಬದ ಕಡೆಗೆ ಬಾಗುವುದು, ಲಂಬದಿಂದ ದೂರಕ್ಕೆ ಬಾಗುವುದು ಅನ್ನುವಂಥ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳ್ತಾರೆ. ಇನ್ನು ಇದರ ಜೊತೆಗೆ ಇನ್ನೂ ಬಹಳಷ್ಟು ಅಂಶಗಳನ್ನು ನಾವು ನೋಡಿದ್ದೀವಿ ಇಲ್ಲಿ. ಉದಾಹರಣೆ ಏನಂತಂದರೆ ಮಸೂರದ ಸಾಮರ್ಥ್ಯದ ಬಗ್ಗೆ ಪ್ರಶ್ನೆಯನ್ನು ಕೇಳಲಾಗಿರುತ್ತೆ. ಆ ಮಸೂರದ ಸಾಮರ್ಥ್ಯದ ಬಗ್ಗೆ ಮಕ್ಕಳು ಗಮನ ಹರಿಸಬೇಕು. ಆಮೇಲೆ ದರ್ಪಣದ ಉಪಯೋಗಗಳು, ನಿಮ್ನ ದರ್ಪಣ ಮತ್ತು ಪೀಣ ದರ್ಪಣದ ಉಪಯೋಗಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ಅದರ ಜೊತೆಯಲ್ಲಿ ಸೊ ಈ ರೀತಿಯಾಗಿ ಬಹಳಷ್ಟು ಅಂಶಗಳ ಕಡೆಗೆ ನಾವು ಈ ಪಾಠದಲ್ಲಿ ಗಮನವನ್ನು ಹರಿಸಬೇಕಾಗತ್ತೆ. ಆಲ್ರೆಡಿ ನಾನು ಈಗೇನು ಹೇಳಿದ್ದೀನಿ ಈ ಎಲ್ಲ ಅಂಶಗಳ ಕಡೆಗೆ ಮಕ್ಕಳು ಗಮನ ಹರಿಸುವಂತಹ ಅವಶ್ಯಕತೆ ಇದೆ. ಇವೆಲ್ಲವುಗಳನ್ನು ಗಮನ ಹರಿಸಿ ಸರಿಯಾಗಿ ತಯಾರಿ ಮಾಡಿದ್ದೇ ಆದರೆ ಈ ಪಾಠದಲ್ಲಿ ಯಾವುದೇ ಒಂದು ಅಂಕವನ್ನು ಕಳೆದುಕೊಳ್ಳಲಿಕ್ಕೆ ನೀವು ಸಾಧ್ಯ ಇಲ್ಲ. ಸೊ ಮಕ್ಕಳೇ, ಇನ್ನು ಕೊನೆಯ ಭೌತ ವಿಜ್ಞಾನದ ಪಾಠ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತನ್ನು ನೋಡೋಣ. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು: ದೂರದೃಷ್ಟಿ ಅಂದರೇನು? ಈ ದೋಷ ಉಂಟಾಗಲು 2 ಕಾರಣಗಳನ್ನು ತಿಳಿಸಿ ಎನ್ನುವಂಥದ್ದು. ಹೌದಾ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನೋಡಿರಿ, ದೂರದೃಷ್ಟಿ ಮತ್ತು ಸಮೀಪ ದೃಷ್ಟಿ ಇವೆರಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಲಾಗಬಹುದು ಕೆಲವೊಂದು ಸಲ. ದೂರದೃಷ್ಟಿ ಅಂದರೇನು? ದೋಷ ಉಂಟಾಗಲು ಕಾರಣಗಳೇನು? ಸರಿಪಡಿಸಲಿಕ್ಕೆ ಏನು ಮಾಡ್ತೀರಿ? ಸಮೀಪ ದೃಷ್ಟಿ ಅಂದರೇನು? ದೋಷ ಉಂಟಾಗಲು 2 ಕಾರಣಗಳನ್ನು ತಿಳಿಸಿ, ಅದನ್ನು ಹೇಗೆ ಸರಿಪಡಿಸುವಿರಿ? ಇಂಥ ಪ್ರಶ್ನೆ ಕೇಳಲಾಗುತ್ತೆ. ಇನ್ನು ಬೆಳಕಿನ ವರ್ಣ ವಿಭಜನೆ ಎಂದರೇನು? ನಿಸರ್ಗದಲ್ಲಿ ಉಂಟಾಗುವ ಕಾಮನ ಬಿಲ್ಲುಗಳ ಉಂಟಾಗುವಿಕೆಯನ್ನು ವಿವರಿಸಿ ಅನ್ನುವಂಥದ್ದು. ಹೌದಾ, ಬಿಳಿಯ ಬಣ್ಣವು ವಿಭಿನ್ನ ಬಣ್ಣಗಳ ಘಟಕವಾಗಿ ವಿಭಜನೆ ಹೊಂದಿರತಕ್ಕಂಥ ವಿದ್ಯಮಾನಕ್ಕೆ ನಂತರ ಅಂತಂದರೆ ಬೆಳಕಿನ ವರ್ಣ ವಿಭಜನೆ ಅಂತೇಳಿ ಕರೀತಾರೆ. ಅಥವಾ ಬಿಳಿಯ ಬೆಳಕು ಅಶರಕದ ಮೂಲಕ ಹಾಯಿಸಿದಾಗ 7 ಬಣ್ಣಗಳಾಗಿ ಪರಿವರ್ತನೆ ಆಗೋದು ವರ್ಣ ವಿಭಜನೆ ಅಂತೇಳಿ ಕರೀತಾರೆ. ಇನ್ನು ಕಾಮನ ಬಿಲ್ಲು ಉಂಟಾಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ನೀರಿನ ಹನಿಗಳು ಕಿರುಪಟ್ಟಕದಂತೆ ವರ್ತಿಸ್ತವೆ. ವರ್ತಿಸಿ ಏನು ಮಾಡ್ತದಪ್ಪ ಅಂತಂದರೆ ಮೊದಲು ಬೆಳಕು ಆ ನೀರಿನ ಹನಿಗಳನ್ನು ಪ್ರವೇಶಿಸಿದಾಗ ಚದುರಿ ಆಂತರಿಕ ಪ್ರತಿಫಲನ ಹೊಂದಿ ಆಮೇಲೆ ವಕ್ರೀಭವನ ಹೊಂದುವಂತಹ ಕೆಲಸ ನಡೀತದೆ. ಆದ್ದರಿಂದ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ 7 ಬಣ್ಣಗಳು ನಮಗೆ ಕಾಣಿಸ್ತಾವೆ. ಇದಕ್ಕೆ ಕಾಮನ ಬಿಲ್ಲು ಅಂತ ಕರಿತೀವಿ. ಈ ರೀತಿಯಾದ ರಚನೆ ಉಂಟಾಗ್ತದೆ ಅನ್ನುವಂಥದ್ದು. ಇನ್ನು ಟಿಂಡಾಲ್ ಪರಿಣಾಮ ಎಂದರೇನು? ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ, ಏಕೆ ವಿವರಿಸಿ ಅನ್ನುವಂಥದ್ದು. ಸೊ ಟಿಂಡಾಲ್ ಪರಿಣಾಮ ಅಂತಕ್ಕಂಥದ್ದು ಕಲ್ಲಿನ ಕಣಗಳಿಂದ ಉಂಟಾಗ್ತಕ್ಕಂಥ ಚದುರಿಕೆಯ ವಿದ್ಯಮಾನ, ಬೆಳಕಿನ ಚದುರಿಕೆಯ ವಿದ್ಯಮಾನ. ಇದು ಆಕಾಶದ ಬಣ್ಣ ನೀಲಿ ಏಕೆ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಕಡಿಮೆ ತರಂಗಾಂತರ ಹೊಂದಿರತಕ್ಕಂತಹ ನೀಲಿ ಬಣ್ಣ ಚದುರುತ್ತದೆ, ಆದ್ದರಿಂದ ಆಕಾಶದ ಬಣ್ಣ ನೀಲಿಯಾಗಿ ಕಾಣಿಸುತ್ತದೆ ಅನ್ನುವಂಥದ್ದು. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು: ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮೊಸರು ಹಾಲಿನಂತೆ ಬೆಳ್ಳಗೆ ಮತ್ತು ಮೋಡ ಕವಿದಂತಾಗುತ್ತೆ. ಈ ಸ್ಥಿತಿಯನ್ನು ಹೀಗೆ ಕರೆಯುತ್ತಾರೆ ಅನ್ನುವಂಥದ್ದು. ಸರಿಯಾದ ಆಯ್ಕೆ ಏನಂತಂದ್ರೆ ಕ್ಯಾಟ್ರಾಕ್ಟ್. ಇನ್ನು ಬೇರೆ ಬೇರೆ ದೂರದಲ್ಲಿ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ತದೆ? ಇದಕ್ಕೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ. ದೂರದ ವಸ್ತುಗಳನ್ನು ನೋಡುವಾಗ ಮಸೂರು ಏನಾಗುತ್ತೆ? ತೆಳ್ಳಗಾಗುತ್ತದೆ. ತೆಳ್ಳಗಾಗೋದ್ರಿಂದ ಏನಾಗುತ್ತೆ? ಸಂಗಮ ದೂರ ಹೆಚ್ಚಿ ನಮಗೇನಾಗುತ್ತೆ ಅಂತಂದ್ರೆ ದೂರದ ವಸ್ತುಗಳನ್ನು ನೋಡಲಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಸಮೀಪದ ವಸ್ತುಗಳನ್ನು ನೋಡುವಾಗ ಏನಾಗುತ್ತೆ? ಮಸೂರ ಚಪ್ಪಟೆ ಆಗುತ್ತೆ, ಅಂದರೆ ಕುಗ್ಗುತ್ತದೆ. ಕುಗ್ಗೋದ್ರಿಂದ ಇದರ ಏನು ವಕ್ರೀಭವನ ಹೊಂದತಕ್ಕಂಥ ಸಾಮರ್ಥ್ಯ ಇದೆ ಅಥವಾ ಕೇಂದ್ರೀಕರಿಸುವ ಸಾಮರ್ಥ್ಯ ಇದೆ, ಅದು ಬಹಳಷ್ಟು ಸಮೀಪದಲ್ಲಿ ಆಗುತ್ತೆ. ಇದರಿಂದ ಹತ್ತಿರದ ವಸ್ತುಗಳನ್ನ ನಾವು ಈಸಿಯಾಗಿ ನೋಡ್ಬೋದು ಅನ್ನುವಂಥದ್ದು. ಅದು ಕರೆಕ್ಟಾಗಿ ಎಲ್ಲಿ ಮೂಡುತ್ತೆ ಅಂದರೆ ರೆಟಿನಾದ ಮೇಲೆ ಮೂಡುತ್ತೆ. ಇನ್ನು ನಕ್ಷತ್ರಗಳು ಮಿನುಗುದಂತೆ ಕಾಣುತ್ತವೆ, ಏಕೆ ವಿವರಿಸಿ ಅನ್ನುವಂಥದ್ದು. ಸೊ ನಕ್ಷತ್ರಗಳು ತುಂಬ ದೂರದಲ್ಲಿರುವುದರಿಂದ ಇವು ಅಂದಾಜು ಬಿಂದು ಗಾತ್ರದ ಬೆಳಕಿನ ಮೂಲಗಳಂತೆ ಕಾಣ್ತವೆ. ನಕ್ಷತ್ರ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿದಾಗ ಅನೇಕ ಬಾರಿ ವಕ್ರೀಭವನ ಹೊಂತ ನಮ್ಮ ಕಣ್ಣನ್ನು ತಲುಪ್ತವೆ. ಇದರಿಂದಾಗಿ ಅವು ಸ್ವಲ್ಪ ಹೆಚ್ಚಿನ ಬೆಳಕು ಕೆಲವೊಂದು ಸಾರಿ ಕಡಿಮೆ ಬೆಳಕಿನಂತೆ ನಮಗೆ ಗೋಚರ ಆಗ್ತವೆ. ಆದ್ದರಿಂದ ನಕ್ಷತ್ರಗಳು ಮಿನುಗಿದಂತೆ ನಮಗೆ ಭಾಸವಾಗುತ್ತವೆ ಅನ್ನುವಂಥದ್ದು. ಬಿಳಿಯ ಬಣ್ಣದ ರೋಹಿತದ ಪುನರ್ ಸಂಯೋಜನೆಯನ್ನು ತೋರಿಸುವ ಚಿತ್ರ ಬರೆಯಿರಿ ಅನ್ನುವಂಥದ್ದು. ಸೊ ಇದು ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಚಿತ್ರ. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆಯ 3ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಕೆಳಗಿನ ಚಿತ್ರಗಳನ್ನು ಗಮನಿಸಿ ಕೆಳಗೆ ಕೊಟ್ಟಿರೋ ಪ್ರಶ್ನೆಗೆ ಉತ್ತರಿಸಿ ಅನ್ನುವಂಥದ್ದು. ಈ ಚಿತ್ರವನ್ನು ಗಮನಿಸಿ ಚಂದ್ರನ ಮೇಲ್ಮೇಲೆ ಈ ವಿದ್ಯಮಾನವನ್ನು ಗಮನಿಸಬಹುದೇ? ಉತ್ತರವನ್ನು ಸಮರ್ಥಿಸಿ ಅನ್ನುವಂಥ ಪ್ರಶ್ನೆ. ಚಂದ್ರನ ಮೇಲ್ಮೈ ಮೇಲೆ ಇದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅಲ್ಲಿ ವಾತಾವರಣ ಇಲ್ಲ, ಮಳೆ ಇಲ್ಲ, ನೀರಿನ ಹನಿಗಳು ಇಲ್ಲವೇ ಇಲ್ಲ.
ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ. ಚಿತ್ರದಲ್ಲಿ ವ್ಯಕ್ತವಾಗುವ ದೋಷವನ್ನು ಹೆಸರಿಸಿ. ಈ ದೋಷಕ್ಕೆ ಕಾರಣವೇನು, ಈ ದೋಷವನ್ನು ಹೇಗೆ ಸರಿಪಡಿಸ್ಬೋದು ಅಂಥೇಳಿ. ಸೊ ಇಲ್ಲಿ ನೀಡಿರ್ತಕ್ಕಂತಹ ಚಿತ್ರದ ದೋಷ ಯಾವುದೊಂದು ದೂರದೃಷ್ಟಿ. ಕಾರಣ ಏನು ಅಂತಂದ್ರೆ ಈ ಏನು ಕಣ್ಣುಗುಡ್ಡೆ ಇದೆ ಚಿಕ್ಕದಾಗಿರುವಂಥದ್ದು, ಅಥವಾ ಮಸೂರದ ವಕ್ರತೆ ಅತಿ ಕಡಿಮೆ ಆಗಿರೋದು. ಸೊ ಇವೆಲ್ಲ ಇದಕ್ಕೆ ಕಾರಣ ಇರ್ಬೋದು. ಇನ್ನು ಪರಿಹಾರ ಏನಂತಂದ್ರೆ ಸೂಕ್ತ ಏನು ಬಳಸೋದು ಇದಕ್ಕೆ, ಪೀನ ಮಸೂರನ್ನು ಬೆಳಕನ್ನು ಕೇಂದ್ರೀಕರಿಸುವುದರಿಂದ ಪೀನ ಮಸೂರನ್ನು ಬಳಸಿ ಇದನ್ನು ಸರಿಪಡಿಸ್ಬೋದು. ಇನ್ನು ನಕ್ಷತ್ರಗಳ ಮಿನುಗುತ್ತವೆ ಆದರೆ ಗ್ರಹಗಳು ಮಿನುಗುವುದಿಲ್ಲ ಏಕೆ ವಿವರಿಸಿ ಅನ್ನುವಂಥ ಪ್ರಶ್ನೆ. ಆಲ್ರೆಡಿ ಇದನ್ನು ನಾವು ನೋಡಿದ್ದೀವಿ. ಗ್ರಹಗಳು ಏಕೆ ಮಿನುಗುವುದಿಲ್ಲ ಅನ್ನಲಿಕ್ಕೆ ಇಲ್ಲಿ ಉತ್ತರವನ್ನು ನೀಡಲಾಗಿದೆ. ಸೊ ಅನೇಕ ಬಿಂದು ಗಾತ್ರದ ಮೂಲಗಳಂತೆ ಭಾಸವಾಗುತ್ತವೆ. ಇನ್ನು ಅವು ನಮ್ಮ ಭೂಮಿಯ ವಾತಾವರಣವನ್ನು ಪ್ರವೇಶಿಸಿದಾಗ ಅನೇಕ ಬಿಂದು ಗಾತ್ರಗಳ ಬೆಳಕಿನ ಮೂಲಗಳಂತೆ ನಮಗೆ ಗ್ರಹಗಳ ಭಾಸ ಆಗೋದ್ರಿಂದ ಅವು ನಮ್ಮ ವಾಯುಮಂಡಲದ ವಿವಿಧ ವಿಭಾಗಗಳ ಮೂಲಕ ವಕ್ರೀಭವನ ಹೊಂದಿ ಬರೋದರಿಂದ ಪ್ರತಿಯೊಂದು ಬಿಂದು ಗಾತ್ರದ ಬೆಳಕಿನ ಮೂಲಗಳ ವ್ಯತ್ಯಾಸ ಏನಿದೆ ಅದರ ಸರಾಸರಿ ಬಹಳಷ್ಟು ಕಡಿಮೆ ಆಗಿರುತ್ತೆ. ಆದ್ದರಿಂದ ವಕ್ರೀಭವನ ನಮಗೆ ಶೂನ್ಯದಂತೆ ಭಾಸವಾಗುತ್ತದೆ. ಆದ್ದರಿಂದ ಗ್ರಹಗಳು ಮಿನುಗುವುದಿಲ್ಲ ಅನ್ನುವಂಥದ್ದು. ಇನ್ನು ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ವ್ಯಕ್ತಿಯೊಬ್ಬನಿಗೆ ತನ್ನ ಕಣ್ಣ ಮುಂದೆ 40 ಸೆಂಟಿಮೀಟರ್ 80 ಸೆಂಟಿಮೀಟರ್ ದೂರದವರೆಗಿನ ವಸ್ತುಗಳು ಮಾತ್ರ ಸ್ಪಷ್ಟವಾಗಿ ಕಾಣುತ್ತವೆ. ಈ ದೃಷ್ಟಿದೋಷ ಪರಿಹಾರದ ಕ್ರಮ ಏನೆಂದು ತಿಳಿಸ್ರಿ ಅನ್ನುವಂಥದ್ದು. ಸೊ ನೋಡ್ರಿ, 40ರಿಂದ 80 ಮೀಟರ್ವರೆಗಿನ ದೂರದ ವಸ್ತುಗಳು ಮಾತ್ರ ಕಾಣಿಸ್ತಾವಂತ, ಅದಕ್ಕಿಂತ ದೂರದಲ್ಲಿರ್ತಕ್ಕಂಥ ವಸ್ತುಗಳು ಕಾಣಿಸಂಗಿಲ್ಲ ಅಂತ. ಅಂದರೆ ದೂರದ ವಸ್ತುಗಳು ಕಾಣಿಸಂಗಿಲ್ಲ, ಸಮೀಪದಷ್ಟೇ ಕಾಣಿಸ್ತಾವಂತ. ಆದ್ದರಿಂದ ಇದು ಸಮೀಪ ದೃಷ್ಟಿ ಅಂತೇಳಿ ಕರಿತೀವಿ. ಇದಕ್ಕೆ ಬಳಸ್ತಕ್ಕಂತಹ ಮಸೂರು ಯಾವುದಂದ್ರೆ ನ್ಯೂನ ಮಸೂರು. ಇನ್ನು ಕೆಳಗಿನ ವಿದ್ಯಮಾನಗಳನ್ನು ವಿವರಿಸಿ ಅನ್ನುವಂಥದ್ದು. ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆ. ಆಲ್ರೆಡಿ ಇದರ ಬಗ್ಗೆ ನಾವು ಚರ್ಚೆ ಮಾಡಲಾಗಿದೆ. ಆಮೇಲೆ ನಕ್ಷತ್ರಗಳ ಮಿನುಗುವಿಕೆ ಅನ್ನುವಂಥದ್ದು, ಇದನ್ನು ಸಹ ನಾವು ಆಲ್ರೆಡಿ ಇದನ್ನು ನೋಡಿದ್ದೇವೆ. ಸೊ ಮಕ್ಕಳೇ, ಇಲ್ಲಿವರೆಗೆ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಪಾಠಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ 1ರಿಂದ 4ರಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು ವಿಶ್ಲೇಷಣೆ ಮಾಡ್ತಕ್ಕಂತಹ ಸಮಯ. ಸೊ ವಿಶ್ಲೇಷಣೆಯಲ್ಲಿ ನಮಗೆ ತಿಳಿದು ಬಂದಂತಹ ಅಂಶ ಏನಂತಂದರೆ, ಈ ಪಾಠದಲ್ಲಿ ಕಾರಣ ಕೊಡಿ ಪ್ರಶ್ನೆಗಳಲ್ಲಿ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಲಾಗಿರುತ್ತದೆ. ಉದಾಹರಣೆ, ಆಕಾಶದ ಬಣ್ಣ ನೀಲಿ ಏಕೆ, ನಕ್ಷತ್ರಗಳು ಏಕೆ ಮಿನುಗುತ್ತವೆ, ಆಮೇಲೆ ಅಪಾಯದ ಸಂಕೇತ ದೀಪಗಳು ಕೆಂಪು ಬಣ್ಣದಲ್ಲಿರುತ್ತವೆ ಏಕೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಂದರ್ಭದಲ್ಲಿ ಸೂರ್ಯನು ಕೆಂಪಾಗಿ ಕಾಣಿಸುತ್ತಾನೆ ಏಕೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತಗಳಿಗೆ ಕಾರಣಗಳೇನು. ಆಮೇಲೆ ಇಂತಹ ಅನೇಕ ಪ್ರಶ್ನೆಗಳನ್ನು ಈ ಒಂದು ಪಾಠದಲ್ಲಿ ಕೇಳುವಂತಹ ಸಾಧ್ಯತೆ ಜಾಸ್ತಿ ಆಗಿದೆ. ಕಾರಣ ಕೊಡಿ ಮೇಲೆ ಇವರು 100% ಒಂದಿಲ್ಲ ಅಥವಾ 2 ಕ್ವಶನ್ಸ್ಗಳನ್ನು ಹಾಕುವಂಥ ಸಾಧ್ಯತೆ ಇದ್ದೇ ಇರುತ್ತೆ. ಇನ್ನು ಈ ಪಾಠದಲ್ಲಿ ದೃಷ್ಟಿದೋಷಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಲಾಗಿರುತ್ತದೆ. ಸಮೀಪ ದೃಷ್ಟಿ, ದೂರದೃಷ್ಟಿ, ಪ್ರೆಸ್ಬಯೋಪಿಯಾ, ಕ್ಯಾಟ್ರಾಕ್ಟ್. ಸೊ ಇಂತಹ ದೃಷ್ಟಿ ಸಮಸ್ಯೆಗಳೇನಿದಾವೆ ಇವುಗಳ ಮೇಲೆ ಕಾನ್ಸಂಟ್ರೇಷನ್ ಮಾಡಲಾಗಿರುತ್ತೆ. ಇನ್ನು ಇದರ ಜೊತೆಗೆ ನೋಡಿರಿ, ಚಿತ್ರಾಧಾರಿತ ಪ್ರಶ್ನೆಗಳನ್ನು ಸಹ ಇದರಲ್ಲಿ ಕೇಳಲಾಗಿದೆ. ಆದ್ದರಿಂದ ಚಿತ್ರಾಧಾರಿತ ಪ್ರಶ್ನೆಗಳ ಕಡೆಗೆ ಗಮನವನ್ನು ಹರಿಸುವುದು ಇಂಪಾರ್ಟೆಂಟ್. ಆಮೇಲೆ ನೋಡಿರಿ, ಚಿತ್ರಗಳು ಸಹ ಈ ಪಾಠದಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಇರೋದ್ರಿಂದ ಆ ಚಿತ್ರವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು. ಈ ಚಿತ್ರ ಹೌದಾ, ಪುನರ್ಸಂಯೋಜನೆಯ ಚಿತ್ರವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ಈ ರೀತಿಯಾಗಿ ನಾವು ಈ ಪಾಠದಲ್ಲಿ ಈ ಎಲ್ಲ ಅಂಶಗಳ ಕಡೆಗೆ ಕಾನ್ಸಂಟ್ರೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿರುತ್ತೆ. ಮುದ್ದು ಮಕ್ಕಳೇ, ಇಲ್ಲಿವರೆಗೆ ನಾವು ಮಂಡಳಿಯವರು ಬಿಡುಗಡೆ ಮಾಡಿರ್ತಕ್ಕಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3 ಮತ್ತು 4ರಲ್ಲಿ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಭೌತ ವಿಜ್ಞಾನದ ಎಲ್ಲ ಪಾಠಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿದ್ವಿ ಮತ್ತು ಅವುಗಳನ್ನು ವಿಶ್ಲೇಷಣೆಯೂ ಸಹ ಮಾಡಿದ್ವಿ. ಇನ್ನು ಮುಂದೆ ಬರ್ತಕ್ಕಂತಹ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1 ಮತ್ತು ವಾರ್ಷಿಕ ಪರೀಕ್ಷೆ ಏನಿದೆ, ಆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಭೌತ ವಿಜ್ಞಾನದಲ್ಲಿ ಕೇಳಬಹುದಾದಂತಹ ಮೋಸ್ಟ್ ಪ್ರೊಬೆಬಲ್ ಕ್ವಶನ್ಸ್ಗಳನ್ನು ನಾವು ಅಸಂಪ್ಷನ್ ಮಾಡುವಂತಹ ಸಾಧ್ಯತೆ ನಮಗೆ ಇವುಗಳಿಂದ ತಿಳಿದು ಬರ್ತದೆ. ಹಾಗಾದರೆ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳನ್ನು ಮತ್ತೆ ನಿಮ್ಮ ಮುಂದೆ ನಾನು ತರ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.